ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ಭಾಳ ವಿಶೇಷವಾಗಿ ನಾವು ಜನಪದ ಸಾಹಿತ್ಯವನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದು. ಹೇಗೆ ಕೀರ್ತನ ಸಾಹಿತ್ಯ ಕನ್ನಡ ಸಾಹಿತ್ಯದ ಒಂದು ವಿಶೇಷವಾದಂಥ ಮಜಲಾಗಿ, ಅದರಲ್ಲೂ ಕೂಡ ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯದ ಒಂದಷ್ಟು ಸಾದೃಶ್ಯಗಳನ್ನು ಚರ್ಚೆ ಮಾಡ್ತಾ ಒಂದಿಲ್ಲೊಂದು ರೀತಿಯಲ್ಲಿ ಎರಡೂ ಕೂಡ ಒಂದೇ ನೆಲೆಯ ಭಿನ್ನ ಭಿನ್ನ ಮುಖಗಳನ್ನು ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದು. ಯಾಕೆಂದರೆ ವಚನ ಸಾಹಿತ್ಯ ಹೇಗೆ ಮನುಷ್ಯನ ಕುಲವನ್ನು ಉದ್ಧಾರ ಮಾಡುವಂಥ ಒಂದು ಕೆಲಸ ಮಾಡುತ್ತೋ, ಹಾಗೆ ಕೀರ್ತನ ಸಾಹಿತ್ಯ ಕೂಡ ಅಂಥದ್ದೇ ಒಂದು ಆಶಯದೊಂದಿಗೆ ಜಾಗೃತವಾಗಿದ್ದನ್ನು ನಾವು ಕಾಣ್ತೇವೆ. ಆ ಜಾಗೃತಿಯ ಮೂಲಕವಾಗಿ ಇಡೀ ಸಮಾಜದಲ್ಲಿ ಜಡ್ಡುಗಟ್ಟಿದಂಥ ಒಂದು ಮೂಢನಂಬಿಕೆ ವ್ಯವಸ್ಥೆಯನ್ನು ದೂರ ಮಾಡುವಂಥ ಮತ್ತು ಜಾತಿಯ ಅನಿಷ್ಟವನ್ನು ದೂರ ಮಾಡುವಂಥ ಒಂದು ಸೂಕ್ಷ್ಮವಾದಂಥ ಶಕ್ತಿಯಾಗಿ ನಮಗೆ ಕೀರ್ತನ ಸಾಹಿತ್ಯ ಜಾಗೃತ ಆಗಿದ್ದನ್ನು ಕಾಣ್ತೇವೆ. ಹಾಗಾಗಿ ಕೀರ್ತನ ಸಾಹಿತ್ಯದ ಆ ಒಂದು ಹಾಡಿನ ಲಯವೇ ಎಲ್ಲರಿಗೂ ಆಪ್ಯಾಯಮಾನವಾಗಿ ಇಷ್ಟವಾಗಿ ಇವತ್ತಿಗೂ ಕೂಡ ಕೀರ್ತನ ಸಾಹಿತ್ಯ ಒಂದು ಹಾಡಿನ ಒಂದು ಮಾಧ್ಯಮವಾಗಿ ಕೂಡ ಮತ್ತು ಸಮಾಜದ ಒಂದಷ್ಟು ದೃಷ್ಟಿಕೋನಗಳನ್ನು ಪರಿಚಯಿಸುವಂಥ ಒಂದು ಶಕ್ತಿಯಾಗಿ ಕೂಡ ಕೆಲಸ ಮಾಡ್ತಾ ಇರುವಂಥದ್ದನ್ನು ಕಾಣ್ತೇವೆ. ಆ ದೃಷ್ಟಿಯಿಂದ ಕೀರ್ತನ ಸಾಹಿತ್ಯದ ಅಮೂಲ್ಯವಾದಂಥ ಕೊಡುಗೆಯನ್ನು ನಾವು ಅವಿಸ್ಮರಣೀಯವಾಗಿ ನೆನಬೇಕಾದಂಥ ಪರಿಸ್ಥಿತಿಯಲ್ಲಿ ಕನ್ನಡ ಸಾಹಿತ್ಯ ಲೋಕವನ್ನು ಕಾಣ್ತೇವೆ ಅನ್ನುವಂಥದ್ದು. ಅದರ ನಂತರದಲ್ಲಿ ಜನಪದ ಸಾಹಿತ್ಯವನ್ನು BM ಶ್ರೀ ಹೇಳಿದ ಹಾಗೆ ಒಂದು ಕನ್ನಡ ಸಾಹಿತ್ಯದ ಗಂಗೋತ್ರಿ ಅಂತ ಕೂಡ ಕರಿತೇವೆ. ಅದನ್ನು ನಾನು ಕಳೆದ ತರಗತಿಯಲ್ಲಿ ಬಹಳಷ್ಟು ವಿಷಯವನ್ನು ಹೇಳಿದ್ದೇನೆ. ಯಾಕೆಂದರೆ ಪ್ರತಿಯೊಂದು ಭಾಷೆಯು ತನ್ನದೇ ಆದಂಥ ಒಂದು ಜನಪದೀಯ ಶಕ್ತಿಯನ್ನು ಹೊಂದಿರುವಂಥ ಒಂದು ಅವಸ್ಥೆಯನ್ನು ನೋಡ್ತೇವೆ. ಯಾಕೆಂದರೆ ಮೊದಲು ಭಾಷೆ, ಆನಂತರದಲ್ಲಿ ಧ್ವನಿಮಾಗಳ ಮೂಲಕವಾಗಿ ಭಾಷೆಯ ಮೂಲಕವಾಗಿ ಬರವಣಿಗೆ ಮೂಲಕವಾಗಿ ಸಾಹಿತ್ಯ ಪ್ರಾರಂಭ ಆಗುವಂಥದ್ದನ್ನು ಕಾಣ್ತೇವೆ. ಯಾವಾಗ ಮನುಷ್ಯನ ಭಾವಲಹರಿಯನ್ನು ಜಾಗೃತಗೊಳಿಸುವಂಥ ಒಂದು ಪದಚೌಕಟ್ಟನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಪ್ರಜ್ಞೆ ಮನುಷ್ಯನಲ್ಲಿ ಜಾಗೃತವಾಗುತ್ತೆ, ಅಲ್ಲಿ ಆತ ಭಾಷೆಯೊಂದಿಗೆ ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಸಾಹಿತ್ಯಕ್ಕೂ ಭಾಷೆಗೂ ಇರೋ ವ್ಯತ್ಯಾಸ ಇಷ್ಟೇ. ಭಾಷೆ ಸಹಜವಾದ ಸಂವಹನ ಮಾಧ್ಯಮ ಆದರೆ ಸಾಹಿತ್ಯ ವಿಶೇಷವಾದ ಸಂವಹನ ಮಾಧ್ಯಮ. ಎರಡೂ ಕೂಡ ಒಂದೇ. ನಮ್ಮ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಹೇಳುವಂತಹ ಒಂದು ವಿಚಾರವನ್ನು ನಾವು ಭಾಷೆಯಲ್ಲಿ ಕಂಡ್ರೆ, ಅದೇ ಭಾವನೆಗಳಿಗೆ ಅಲಂಕಾರವನ್ನು ಕೊಟ್ಟು, ಒಂದು ಚೌಕಟ್ಟನ್ನು ಕೊಟ್ಟು, ಅಂದವನ್ನು ಕೊಟ್ಟು, ಒಂದು ಪದಗಳ ಸೌಂದರ್ಯವನ್ನು ಕೊಟ್ಟು ಮತ್ತು ಒಳಾರ್ಥಗಳ ಮೂಲಕವಾಗಿ ಮನಮುಟ್ಟುವಂತೆ ಹೇಳುವಂಥ ಕೆಲಸವನ್ನು ನಮ್ಮ ಸಾಹಿತ್ಯ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅಂಥ ಸಾಹಿತ್ಯದ ಮೂಲ ಬೇರು ಯಾವುದು ಅಂತ ತಿಳ್ಕೊಂಡಾಗ, ಮರ ಎಷ್ಟು ಸುಂದರವಾಗಿದೆ ಅಂತ ನೋಡ್ತೀವಲ್ಲ, ಆ ಮರ ಎಷ್ಟು ಸುಂದರವಾಗಿದ್ದರೂ ಕೂಡ ಆ ಸೌಂದರ್ಯದ ಸಂಪೂರ್ಣವಾದ ಜವಾಬ್ದಾರಿ ಆ ಮರದ ಬೇರಿನಲ್ಲೇ ಅಡಗಿರುತ್ತೆ ಅನ್ನುವಂಥದ್ದು. ಯಾಕೆಂದರೆ ಮರದ ಬೇರು ನಿಷ್ಕ್ರಿಯ ಆಗೋಯಿತು ಅಂದರೆ ಇಡೀ ಮರವೇ ಸಂಪೂರ್ಣವಾಗಿ ನಶಿಸಿ ಹೋಗುವಂಥ ಅಪಾಯ ಇದೆ. ಹಾಗೆಯೇ ಸಾಹಿತ್ಯದಲ್ಲಿ ಅತ್ಯಂತ ಸುಂದರವಾದಂಥ ಒಂದು ಅವಸ್ಥೆ ಯಾವುದಾದ್ರೂ ಇದ್ದರೆ ಅದು ಜನಪದ. ಯಾಕೆಂದರೆ ಜನಪದದ ಭದ್ರ ಬುನಾದಿಯ ಮೇಲೆ ಇಡೀ ಸಾಹಿತ್ಯ ಪರಂಪರೆ ಕಟ್ಕೊಂಡಿರುವಂಥ ಸಾಹಿತ್ಯ ಒಂದು ಚೌಕಟ್ಟನ್ನು ನಾವು ಕಾಣ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಅವಲೋಕನೆ ಮಾಡೋದಾದರೆ, ಇಡೀ ಕನ್ನಡ ಸಾಹಿತ್ಯ ಲೋಕದ ಅತ್ಯಂತ ವಿಜೃಂಭಣೆಯ ಒಂದು ಪ್ರಕಾರ ಯಾವುದಾದ್ರೂ ಇದ್ದರೆ ಅದು ಜನಪದ ಆಗಿರುತ್ತೆ. ಯಾಕೆಂದರೆ ಜನಪದದ ಮೂಲ ಬೀಜವೇ ಯಾವುದೇ ಒಂದು ಭಾಷೆಯ ದೊಡ್ಡ ಸಾಹಿತ್ಯದ ಹೆಮ್ಮರಾಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದಲೇ BM ಶ್ರೀ ಕನ್ನಡ ಸಾಹಿತ್ಯವನ್ನು, ಜನಪದ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದ ಗಂಗೋತ್ರಿ ಅಂತ ಕರೀತಾರೆ. ಗಂಗೋತ್ರಿ ಅಂತ ಅಂದರೆ ಗಂಗೆ ಹುಟ್ಟುವಂಥ ಜಾಗ. ಅಂದರೆ ಹೇಗೆ ಗಂಗಾ ನದಿ ಪವಿತ್ರ ಆಗಲಿಕ್ಕೆ ಅದರ ಉಗಮ ಬಹಳ ಮುಖ್ಯ ಆಗುತ್ತೆ. ಇವತ್ತು ಕಾವೇರಿಯನ್ನು ತಮಿಳುನಾಡಿನವರೆಗೂ ಪೂಜೆ ಮಾಡ್ತೇವೆ, ಆದರೆ ಕಾವೇರಿಯ ಪವಿತ್ರವಾದಂತಹ ಒಂದು ಉಗಮ ನಮ್ಮ ಕರ್ನಾಟಕದಲ್ಲಿರೋದ್ರಿಂದ ಅದನ್ನು ನಾವು ಇವತ್ತು ಪವಿತ್ರವಾದಂಥ ಸಂದರ್ಭದಲ್ಲಿ ಕಾಣ್ತೇವೆ. ಅಲ್ಲಿ ಪ್ರತಿನಿತ್ಯವೂ ಪೂಜೆ ಆಗುವಂಥ ವಿಚಾರವನ್ನು ಕಾಣ್ತೇವೆ. ಇದರ ಅರ್ಥ ಇಷ್ಟೇ, ಆ ಉಗಮ ಅನ್ನುವಂಥದ್ದು ಅತ್ಯಂತ ಪವಿತ್ರವಾಗಿರುತ್ತೆ. ಆ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಪ್ರಾರಂಭವಾಗಿದ್ದೇ ಜನಪದದಿಂದ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹಾಗಾಗಿ ಆ ಜನಪದದಲ್ಲಿ ಅತ್ಯಂತ ವಿಶೇಷವಾದ್ದು ಅಂತಂದರೆ ತ್ರಿಪದಿಗಳು. ನಾವು ಕಾಣ್ತೇವೆ ಜನಪದದಲ್ಲಿ ವಿಭಿನ್ನವಾದಂಥ ಒಂದು ಚೌಕಟ್ಟನ್ನು ಕಾಣ್ತಾ ಹೋಗ್ತೀವಿ ಸಾಹಿತ್ಯ ವಲಯದಲ್ಲಿ. ಒಂದು ಬಹಳ ಪ್ರಧಾನವಾಗಿ ಕಾಣುವಂಥದ್ದು ಗಾದೆಗಳು, ಒಗಟುಗಳು, ಮತ್ತು ವಿಶೇಷವಾಗಿ ನಮ್ಮನ್ನು ಆಕರ್ಷಿಸುವಂಥ ಜನಪದ ಕಥೆಗಳು ಮತ್ತು ಜನಪದ ಗೀತೆಗಳು. ಹಾಗೆಯೇ ಜನಪದ ಮಹಾಕಾವ್ಯಗಳನ್ನು ಕೂಡ ನಾವು ಜನಪದದಲ್ಲಿ ಕಾಣ್ತೇವೆ. ಎಷ್ಟು ಮಟ್ಟಿಗಪ್ಪ ಅಂದರೆ ಅನೇಕ ದೊಡ್ಡ ವಿಚಾರಗಳನ್ನು ಜನಪದದಲ್ಲೂ ಹೇಳಲಿಕ್ಕೆ ಮತ್ತು ಹೇಳಿರುವಂಥ ಸಾಧ್ಯತೆಗಳನ್ನು ನಾವು ಕನ್ನಡದಲ್ಲಿ ಕಾಣ್ತೇವೆ. ಅದರಲ್ಲಿ ಮಂಟೆಸ್ವಾಮಿ ಕಾವ್ಯ ಆಗ್ಬೋದು, ಹಾಗೆ ಮಲೆಮಹದೇಶ್ವರ ಕಾವ್ಯ ಆಗ್ಬೋದು. ಇವೆಲ್ಲ ಜನಪದ ಕಾವ್ಯಗಳು, ಮಹಾಕಾವ್ಯಗಳು. ಅದರಲ್ಲಿ ಇನ್ನೂ ಒಂದು ಪ್ರಕಾರ ಅಂದರೆ ತ್ರಿಪದಿಗಳು. ನಾವು ತ್ರಿಪದಿ ಎಂದ ತಕ್ಷಣ ನಿಮಗೆ ಗೊತ್ತಿರಬೇಕು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಎನ್ನಿಲ್ಲದಂತಹ ಒಂದು ವಿಶೇಷವಾದಂಥ ಆಪ್ಯಾಯತೆಯನ್ನು ತಂದುಕೊಟ್ಟಂತಹ ಕೀರ್ತಿ ತ್ರಿಪದಿಗಳಿಗೆ ಸಲ್ಲುತ್ತೆ. ಯಾಕೆಂದರೆ ಆ ತ್ರಿಪದಿಗಳಲ್ಲಿರುವಂತಹ ಆ ಅಮೂಲ್ಯವಾದಂಥ ಸಾಧನವೇ ವಚನ ಸಾಹಿತ್ಯದಲ್ಲಿ, ಕೀರ್ತನೆಯಲ್ಲಿ, ಪುಲಿಗೆರೆ ಸೋಮನಾಥನ ಸೋಮೇಶ್ವರ ಶತಕದಲ್ಲಿ ಅಥವಾ ಇತರ ಸಾಹಿತ್ಯದಲ್ಲಿ ಹೊಸ ರೂಪದಲ್ಲಿ ಜಾಗೃತ ಆಗಿರುವ ಅಥವಾ ಪರಿಚಿತವಾಗಿರುವಂಥದ್ದನ್ನು ಕಾಣ್ತೀವಿ.
ಇದರ ಅರ್ಥ ಇಷ್ಟೇ, ಒಂದಿಲ್ಲೊಂದು ರೀತಿಯಲ್ಲಿ ತ್ರಿಪದಿ ಇಡೀ ಕನ್ನಡ ಸಾಹಿತ್ಯದ ಅತ್ಯಂತ ಪವಿತ್ರತಮವಾದಂತಹ ಒಂದು ಸಾಹಿತ್ಯ ವಲಯದ ಸಿದ್ಧ ಮಾದರಿಯಾಗಿ ನಮಗೆ ಗೋಚರಿಸ್ತದೆ. ಯಾಕೆಂದರೆ ಆಧುನಿಕ ಸಂದರ್ಭದಲ್ಲೂ ಕೂಡ ತ್ರಿಪದಿಯನ್ನು ಬರೆಯುವಂಥ ಮತ್ತು ತ್ರಿಪದಿಯ ಮೂಲಕ ಜನಮಾನಸದಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂಥ ಸಾಹಿತ್ಯವನ್ನು ನಾವು ಇವತ್ತು ಕೂಡ ಕಾಣ್ತೇವೆ. ಅಂದರೆ ತ್ರಿಪದಿ ಒಂದು ಕಾಲಕ್ಕೆ ಸೀಮಿತವಾಗಿ ಹೋಗುವಂಥ ಅಪಾಯಕ್ಕೆ ನಿಂತು ಹೋದಂಥ ಒಂದು ವ್ಯವಸ್ಥೆ ಅಲ್ಲ, ಅದು ಸಾರ್ವತ್ರಿಕವಾದಂಥ ಒಂದು ಸುಂದರವಾದಂಥ ವ್ಯವಸ್ಥಿತವಾದಂತಹ ಎಲ್ಲ ಕಾಲದಲ್ಲೂ ಸಲ್ಲುವಂತಹ ಜಾಗೃತಿಯನ್ನು ತಂದುಕೊಡ್ಬಹುದಾದಂಥ ಒಂದು ವಿಶೇಷತೆಯನ್ನು ನಾವು ತ್ರಿಪದಿಯಲ್ಲಿ ಕಾಣ್ತೇವೆ ಅನ್ನುವಂಥದ್ದು. ಹಾಗಾಗಿ ಆ ತ್ರಿಪದಿಯು ಕೂಡ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವಂಥ ತ್ರಿಪದಿ, ಜನಪದ ಸಾಹಿತ್ಯದ ತ್ರಿಪದಿಯು ಕೂಡ ಮುಕ್ತಕವಾಗಿ ಕಾಣಿಸುತ್ತೆ. ಯಾಕೆಂದರೆ ಮುಕ್ತಕದ ಬಗ್ಗೆ ನಾನು ಅಲ್ಲೇ 3ನೇ ಬಾರಿ ಮಾತಾಡ್ತಾ ಇದ್ದೀನಿ. ವಚನ ಸಾಹಿತ್ಯವೂ ಕೂಡ ಮುಕ್ತಕವಾಗುತ್ತೆ, ಸೋಮೇಶ್ವರ ಶತಕವೂ ಕೂಡ ಮುಕ್ತಕವಾಗುತ್ತೆ. ಈಗ ನಮ್ಮ ಕೀರ್ತನೆಗಳು ಏನು ಇದು ಮುಕ್ತಕ ಅನ್ನೋದನ್ನು ಮತ್ತೆ ನಿಮಗೊಂದು ಮಾಹಿತಿಯನ್ನು ಹೇಳೋದಾದರೆ, ಮೊದಲನೇ ತ್ರಿಪದಿಗೂ 4ನೇ ತ್ರಿಪದಿಗೂ ಯಾವ ಸಂಬಂಧನೂ ಇರಲ್ಲ. ಮಧ್ಯದಲ್ಲಿರುವಂಥ 2ನೇ ತ್ರಿಪದಿಗೂ 3ನೇ ತ್ರಿಪದಿಗೂ ಸಂಬಂಧ ಇರೋದಿಲ್ಲ. ಅಂದರೆ 3 ಸಾಲುಗಳ ಒಂದು ಪದ್ಯ ಮಾತ್ರ ತನ್ನ ಚೌಕಟ್ಟನ್ನು ಇಟ್ಕೊಂಡಿರುತ್ತೆ, ಅದರ ಆಚೆಗೆ ಯಾವ ಸಂಪರ್ಕವೂ ಇರೋದಿಲ್ಲ. ಯಾವುದೋ ಒಂದು ಹೇಳಬೇಕಾದಂಥ ಮಾಹಿತಿಯನ್ನು, ಯಾವುದೋ ಒಂದು ವಿಚಾರವನ್ನು ನಿಮಗೆ ಜಾಗೃತಿ ಮೂಡಿಸಿ ಅಲ್ಲಿಗೆ ತಮ್ಮ ಸಮಾಪ್ತಿಯನ್ನು ಮಾಡ್ಕೊಂಡ್ಬಿಡ್ತವೆ. ಅಂದರೆ ಮೊದಲ ಸಾಲಿನಿಂದ 3ನೇ ಸಾಲಿಗೆ ಬರೋದ್ರೊಳಗಾಗಿ ಆ ಸಂಪೂರ್ಣವಾದ ಪದ್ಯದ ಅರ್ಥವೇ ನಮ್ಮ ಮನಸ್ಸಿಗೆ ತಟ್ಟಿ ತನ್ನ ಪರಿಪೂರ್ಣವಾದ ಕರ್ತವ್ಯವನ್ನು ಮುಗಿಸ್ಬಿಟ್ಟು ಮತ್ತೊಂದು ಪದ್ಯದ ಯಾವುದೇ ಸಹಕಾರವನ್ನು ಅದು ಅಪೇಕ್ಷೆ ಪಡೋದಿಲ್ಲ. ಇದನ್ನು ಮುಕ್ತಕ ಅಂತ ಕರಿತೇವೆ. ಮುಕ್ತಕ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಬಿಡುಗಡೆ, ಯಾರ ಸಂಬಂಧವೂ ಇಲ್ಲದೆ, ಯಾರ ನಿಯಂತ್ರಣಕ್ಕೂ ಒಳಪಡದೆ ಸ್ವತಂತ್ರವಾಗಿರುವಂಥ ಒಂದು ಪದ್ಯ. ಅಂಥ ಚೌಕಟ್ಟನ್ನು ತ್ರಿಪದಿಯಲ್ಲಿ ಕಾಣ್ತೇವೆ. ನಿಮಗೆ ಗೊತ್ತಿರಲಿ, ಇಡೀ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಿಕ್ಕಿರಬಹುದಾದಂಥ ಅಗಣ್ಯವಾದಂಥ, ಅಂದರೆ ಅತ್ಯಂತ ಶ್ರೇಷ್ಠವಾದಂಥ, ಅದನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲದಂತಹ, ಯಾಕೆಂದರೆ ಈಗ ನಮಗೇನು ಜನಪದ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀವಿ, ಅದು ನಮಗೆ ಸಿಕ್ಕಿರೋದು ಕೇವಲ ಸ್ವಲ್ಪ ಪ್ರಮಾಣ ಮಾತ್ರ. ಮಿಕ್ಕಿದ ಬಹಳಷ್ಟು ಪ್ರಮಾಣ ಎಷ್ಟೋ ಜನರ ಬಾಯಲ್ಲಿ ಉಳ್ಕೊಂಡಿದೆ, ಎಷ್ಟೋ ಜನರ ಬದುಕಿನಲ್ಲಿ ಅದು ಮುಚ್ಚಿ ಹೋಗ್ಬಿಟ್ಟಿದೆ, ಎಷ್ಟೋ ಜನರ ಬಾಯಲ್ಲೇ ಅದು ಸತ್ತು ಹೋಗ್ಬಿಟ್ಟಿದೆ ಕೂಡ. ನಾವೆಷ್ಟು ದೌರ್ಭಾಗ್ಯವಂತರು ಅಂತಂದರೆ, ನಾಗರಿಕ ಜಗತ್ತಿನ ಓಟದಲ್ಲಿ ಜನಪದ ಸಾಹಿತ್ಯದ ಮೌಲ್ಯವನ್ನು ಅರ್ಥ ಮಾಡ್ಕೊಳೋದು ಕೂಡ ಬಹಳ ತಡವಾಗೋಗಿದ್ದನ್ನು ನೋಡ್ತೇವೆ. ಯಾಕೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿದ್ದಂಥ ಜನಪದ ಸಾಹಿತ್ಯದ ಮೌಲ್ಯಗಳೆಲ್ಲವೂ ನಶಿಸಿ ಹೋದ್ಮೇಲೆ ನಮಗೊಂದು ಜಾಗೃತಿ ಶುರುವಾಯಿತು. ಇಂಥದ್ದೊಂದು ಪ್ರಕಾರ ಇದೆ, ಇಂಥದ್ದೊಂದು ಪ್ರಕಾರವನ್ನು ನಾವು ಯಾಕೆ ಜಾಗೃತ ಮಾಡ್ಕೋಬಾರ್ದು ಮತ್ತು ಅದನ್ನು ಯಾಕೆ ಕಾಪಾಡಬಾರ್ದು? ಯಾಕೆಂದರೆ ಜನಪದ ಸಾಹಿತ್ಯ ಮೌಖಿಕ ಪರಂಪರೆ, ಇದು ನಿಮಗೆ ಗೊತ್ತಿರಲಿ. ಮೌಖಿಕ ಪರಂಪರೆ ಅಂದರೆ ಮಾತಿನಿಂದ ಮಾತಿಗೆ, ಅಂದರೆ ಬಾಯಿಂದ ಬಾಯಿಗೆ ಪ್ರಸಾರವಾಗುವಂಥ ಒಂದು ಜನಪದೀಯ ಒಂದು ಪೀಳಿಗೆಯನ್ನು, ಪರಂಪರೆಯನ್ನು ನಾವು ಜನಪದ ಸಾಹಿತ್ಯದಲ್ಲಿ ಕಾಣ್ತೇವೆ. ಅವ್ರಿಗೆ ಭಾಷೆ ಗೊತ್ತಿತ್ತೇ ಹೊರತು ಬರವಣಿಗೆ ಗೊತ್ತಿರಲಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ವಚನ ಸಾಹಿತ್ಯದಲ್ಲೂ ಕೂಡ ಭಾಷೆ ಗೊತ್ತಿದ್ದವರು, ಭಾವ ಗೊತ್ತಿದ್ದವರು ಇದ್ದರು, ಬರವಣಿಗೆ ಗೊತ್ತಿರೋರು ಇರಲಿಲ್ಲ. ಆ ಬರವಣಿಗೆ ಗೊತ್ತಿಲ್ಲದ್ರಿಂದಲೇ ಬೇರೆಯವರು ಆ ಬರವಣಿಗೆಯನ್ನು ಮಾಡಿ ಅವರ ಹೆಸರಿನಲ್ಲಿ ವಚನಗಳನ್ನು ಕೂಡಿಡುವಂಥ ಕೆಲಸ ಮಾಡಿದ್ದಕ್ಕೆ ಇವತ್ತು ವಚನ ಸಾಹಿತ್ಯ ನಮಗೆ ಜಾಗೃತವಾಗಿ ಸಿಕ್ಕಿದೆ. ಹಾಗೆ ಇಲ್ಲಿ ಕೂಡ ಬಹಳ ಸೂಕ್ಷ್ಮವಾಗಿ ಹೇಳೋದಾದರೆ, ಅತ್ಯಂತ ಶ್ರೇಷ್ಠತಮವಾದಂಥ ವಿಚಾರಗಳನ್ನು ಬಲ್ಲಂಥ ಅನುಭವಿಗಳಿದ್ದರೆ ಹೊರತು ಬರವಣಿಗೆಯ ಭಾಷೆಯನ್ನು ಗೊತ್ತಿದ್ದಂಥ ಒಂದು ವಿದ್ಯಾವಂತರಿರಲಿಲ್ಲ. ಅಂಥ ಅವಿದ್ಯಾವಂತರ ಸಮೂಹದಲ್ಲಿ ಬೆಳೆದಂಥ ಒಂದು ಅಮೂಲ್ಯವಾದಂಥ ಹೃದಯದಿಂದ ಹುಟ್ಟಿದಂಥ ಸಾಹಿತ್ಯ ಜನಪದ ಸಾಹಿತ್ಯ. ಅಂಥ ಜನಪದ ಸಾಹಿತ್ಯ ಯಾವಾಗ ಮೌಖಿಕ ಪರಂಪರೆಯಾಗಿ ಜಾಗೃತವಾಗಿ ಸಾವಿರಾರು ವರ್ಷಗಳ ಕಾಲ ಮನುಷ್ಯರ ಬಾಯಲ್ಲಿ ಬದುಕಿ ಬಂದಿದ್ದನ್ನು ಕಾಣ್ತೇವೆ. ಯಾಕೆಂದರೆ ಅವತ್ತಿಗೆ ಜನಪದ ಸಾಹಿತ್ಯ ಅನ್ನೋದು ಜೀವನದ ಒಂದು ಅಂಗ. ಈಗ ನಾವು ಹೆಂಗೆ ಜೀವನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಊಟ ಮಾಡ್ತೀವಲ್ಲ, ಹಾಗೆ ಸಾಹಿತ್ಯ ಅನ್ನೋದು ಒಂದು ಭಾಗವೇ ಆಗಿ ಹೋಗಿದ್ದನ್ನು ಕಾಣ್ತೇವೆ. ಸಾಹಿತ್ಯವಿಲ್ಲದಂಥ ಒಬ್ಬ ವ್ಯಕ್ತಿಯೇ ಇರಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಿ ಜನಪದ ಸಾಹಿತ್ಯ ಜಾಗೃತವಾಗಿತ್ತು. ದೌರ್ಭಾಗ್ಯವಶ 17ನೇ ಶತಮಾನದಿಂದೀಚೆಗೆ ಒಂದಷ್ಟು ನಾಗರಿಕ ಜಗತ್ತು ಹೊಸ ಹೊಸ ಆಯಾಮದಲ್ಲಿ ತನ್ನಂತ ತೋರ್ಪಡಿಸ್ಕೊಳ್ಳಿಕ್ಕೆ ಶುರುವಾಗುತ್ತಲ್ಲ, ಆ ಹೊಸ ಹೊಸ ಆಯಾಮದ ಪ್ರಭಾವಕ್ಕೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ ಅನಿವಾರ್ಯವಾಗಿ ಭಾಷೆ ಮತ್ತು ಭಾಷೆಯ ಭಾವಕ್ಕೆ ಶಕ್ತಿಯುತವಾಗಿದ್ದಂಥ ಜನಪದ ಸಾಹಿತ್ಯದ ಮೌಲ್ಯ ಕಡಿಮೆ ಆಗ್ತಾ ಹೋಗಿದ್ದನ್ನು ನೋಡ್ತೇವೆ. ಆ ರೀತಿ ಕಡಿಮೆ ಆಗ್ತಾ ಇರುವಂತಹ ಮೌಲ್ಯವನ್ನು ಮತ್ತೆ ಜಾಗೃತಗೊಳಿಸಿಕೊಳ್ಳದೆ ಹೋದರೆ ಅಂಥದ್ದೊಂದು ಪರಂಪರೆಯೇ ಅವನತಿಯಾಗಿ ಅದು ನಮ್ಮಿಂದ ದೂರವಾಗಿ ಹೋಗುವಂಥ ಅಪಾಯವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಬಹಳಷ್ಟು ಸಾಹಿತ್ಯ, ಬಹಳಷ್ಟು ಜನಪದ ನಮ್ಮಿಂದ ದೂರವಾಗಿ ಹೋಗುವಂಥ ಅಪಾಯದ ಅಂಚಿಗೆ ತಲುಪಿ ಒಂದಷ್ಟು ಕಳೆದು ಹೋಗಿದ್ದನ್ನು ನೋಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಪಾಶ್ಚಾತ್ಯ ವಿದ್ವಾಂಸರಿಂದ ಜಾಗೃತ ಪಡೆದಂತಹ ನಮ್ಮ ದೇಸಿ ವಿದ್ವಾಂಸರು ಜನಪದ ಸಾಹಿತ್ಯದ ಉಳಿವಿಗೆ, ಬೆಳವಿಗೆ ಮತ್ತು ಅದರ ಉತ್ತಮವಾದ ಸ್ಥಿತಿ ಬರಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಪ್ರಾರಂಭ ಮಾಡಿದ್ರು. ಏನು ಅಂದರೆ, ಮೌಖಿಕ ಪರಂಪರೆಯಲ್ಲಿರುವ ವ್ಯಕ್ತಿಗಳೇ ಅದನ್ನು ಗ್ರಾಂಥಿಕ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಗ್ರಾಂಥಿಕ ಜ್ಞಾನ ಇರುವಂಥ, ಅಂದರೆ ಬರವಣಿಗೆಯ ಶಕ್ತಿ ಇರುವಂಥ ವ್ಯಕ್ತಿಗಳು ಆ ಮೌಖಿಕ ಪರಂಪರೆಯ ಶಕ್ತಿಗಳಾಗಿದ್ದಂಥ ಜನಪದರ ಬಾಯಿಂದ ಕೃತಿಗಳನ್ನು, ಹಾಡುಗಳನ್ನು, ಗೀತೆಗಳನ್ನು, ಒಗಟುಗಳನ್ನು ಕೇಳಿ, ಕಥೆಗಳನ್ನ ಕೇಳಿ ಅದನ್ನು ಬರವಣಿಗೆ ರೂಪದಲ್ಲಿ ತರುವಂಥ ಕೆಲಸವನ್ನು ಮಾಡ್ತಾರೆ. ಆ ಬರವಣಿಗೆ ರೂಪದಲ್ಲಿ ತಂದಿದ್ದರಿಂದ ಇವತ್ತು ಒಂದಷ್ಟು ಜನಪದ ಸಾಹಿತ್ಯವನ್ನು ನಾವು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇವೆ. ಇದು ಹೆಂಗಪ್ಪ ಅಂತಂದರೆ, ಬಿತ್ತಿದ ಕಾಳು ಬೆಳೆ ಆಗಲ್ಲ ಅನ್ನೋ ಹಾಗೆ ನಮಗೆ ಇದ್ದ ಅಷ್ಟು ಜನಪದ ಸಾಹಿತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದೃಷ್ಟವಶಾತ್ ಈಗ ಸಿಕ್ಕಿರುವಂಥ ಜನಪದವನ್ನೇ ಇಟ್ಟುಕೊಂಡು ನಾವು ನೂರಾರು ವರ್ಷಗಳ ಭವ್ಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟು ಅಮೂಲ್ಯವಾದಂಥ ಜನಪದ ಸಾಹಿತ್ಯವನ್ನು ನಾವು ಹೊಂದಿದ್ದೀವಿ ಅನ್ನುವಂಥದ್ದು ನಮ್ಮ ಬಹಳ ಮುಖ್ಯವಾದಂಥ ಹೆಮ್ಮೆ. ಇಡೀ ಜಗತ್ತಿನಲ್ಲೇ ಜನಪದ ಸಾಹಿತ್ಯದಲ್ಲಿ ಅತ್ಯಂತ ವಿಶೇಷವಾದಂಥ ಸ್ಥಾನವನ್ನು ಕನ್ನಡ ಸಾಹಿತ್ಯವೂ ಹೊಂದಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗಾಗಿ ಅಂಥ ಜನಪದ ಸಾಹಿತ್ಯದ ಅಮೂಲ್ಯವಾದಂಥ ಒಂದು ಪ್ರಕಾರ ತ್ರಿಪದಿ. ಆ ತ್ರಿಪದಿಯಲ್ಲಿ ಎಷ್ಟು ಸೊಗಸಾಗಿ ಸಾಹಿತ್ಯವನ್ನು ಕಟ್ಟಿಕೊಡ್ತಾರೆ. ನಮಗನ್ಸ್ಬಿಡುತ್ತೆ ಇವರು ನಿಜವಾಗ್ಲೂ ಕೂಡ ವಿದ್ಯಾವಂತರ, ಇವರಿಗೆ ಭಾಷೆ ಗೊತ್ತಿರಲಿಲ್ವಾ, ಇವರಿಗೆ ಬರವಣಿಗೆ ಗೊತ್ತಿರಲಿಲ್ವಾ, ಅದು ಇವ್ರಿಗೆ ಯಾವ ರೀತಿಯ ಶಕ್ತಿ ಭಗವಂತ ಕೊಟ್ಟಿದೆ. ಯಾಕೆಂದರೆ ಪ್ರತಿಯೊಂದು ತ್ರಿಪದಿಯನ್ನು ಗಮನಿಸಿದಾಗ ಒಬ್ಬ ಶಿಷ್ಟ ಮಾದರಿಯ, ಅಂದರೆ ಅತ್ಯಂತ ವಿದ್ಯಾವಂತ ಅಥವಾ ಪರಿಣಿತ ಬರೆಯಬಹುದಾದಂಥ ಸಾಲುಗಳನ್ನು ತಮ್ಮ ಜನಪದದಲ್ಲಿ ಅವರು ಇಟ್ಟಿದ್ದಾರೆ ಅನ್ನೋದಾದರೆ ನಮಗನ್ಸುತ್ತೆ ಈ ವಿದ್ಯೆ ಅನ್ನುವಂಥದ್ದು ಅಂದರೆ ಏನು ಪ್ರಶ್ನೆ ಶುರುವಾಗ್ಬಿಡುತ್ತೆ. ಏನು 4 ಗೋಡೆಯ ಮಧ್ಯದಲ್ಲಿ ಏನು ಸರ್ಟಿಫಿಕೇಟ್ ತಗೊಳ್ತಾ ಇದ್ದೀವಲ್ಲ, ನಾವೇ ವಿದ್ಯಾವಂತರ? ಹಾಗಾದರೆ ನಾವೇ ವಿದ್ಯಾವಂತರು ಅನ್ನೋದಾದರೆ ಲೆಕ್ಕಣಿಕೆ ಇಲ್ಲದೆ, ಅಂದರೆ ಕೈಗೆ ಒಂದು ಲೇಖನಿಯನ್ನು ಹಿಡಿದಲೆ ಜೀವನ ಪೂರ್ತಿ ಸಾಹಿತ್ಯವನ್ನು ಹೃದಯದಲ್ಲಿ ಇಟ್ಕೊಂಡಿದ್ರಲ್ಲ ಅವ್ರು ಏನು? ಅದಕ್ಕೆ ಹೇಳೋದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ನಾವು ಏನೇನೋ ಓದಿ ಬುದ್ಧಿವಂತರಾಗೋದಿದೆಯಲ್ಲ, ಅದೆಲ್ಲದಕ್ಕಿಂತ ಅನುಭವದಲ್ಲಿ ಬುದ್ಧಿವಂತರಾಗೋದು ಬಹಳ ದೊಡ್ಡದು. ಹಾಗಾಗಿ ನಮ್ಮ ಜನಪದರನ್ನು ನಾವು ಯಾಕೆ ಗೌರವಿಸ್ಬೇಕಪ್ಪ ಅಂದರೆ ಅನುಭವದ ಆಳವಾದ ಅನುಭಾವಿಗಳು ಅವರು ಎಷ್ಟು ಮಗದರೂ ಕೂಡ ಮುಗಿದು ಹೋಗದಂಥ ಸಂಪತ್ತನ್ನು ಹೊಂದಿದ್ರು. ಜನಪದ ಸಾಹಿತ್ಯ ಅಂದರೆ ಅದೊಂದು ಚಿರಂತನ ಸಾಹಿತ್ಯ, ಯಾವತ್ತೂ ಕೊನೆ ಇಲ್ಲ, ಅದಕ್ಕೆ ಯಾವತ್ತೂ ಅಂತ್ಯ ಇಲ್ಲ, ಅದಕ್ಕೆ ಮುಗಿದು ಹೋಗುವಂಥ ವಿಚಾರವೇ ಅಲ್ಲ. ಇಡೀ ಜನಪದ ಸಾಹಿತ್ಯವನ್ನು ಓದ್ತಾ ಹೋದರೆ ನಮಗೆ ಪಂಪ ಬೇಕು ಅನ್ಸಲ್ಲ, ರನ್ನ ಬೇಕು ಅನ್ಸಲ್ಲ. ಅಷ್ಟೇ ಯಾಕೆ, ನೇರವಾಗಿ ಹೇಳಬೇಕು ಅಂದರೆ ಬಸವಣ್ಣ ಆಗಲಿ, ಅಕ್ಕಮಹಾದೇವಿ ಆಗಲಿ, ಕನಕದಾಸ ಆಗಲಿ, ಪುರಂದರದಾಸ ಆಗಲಿ, ಇವರೆಲ್ಲರಿಗಿಂತ ಜನಪದರು ಶ್ರೇಷ್ಠರಾಗ್ಬಿಡ್ತಾರೆ. ಯಾಕೆಂದರೆ ಜನಪದರು ಎಂಬಂಥ ಅಥವಾ ಜನಪದ ಸಾಹಿತ್ಯ ಎಂಬಂಥ ಡಿಕ್ಷನರಿ ಪದಗಳೇ ವಚನ ಸಾಹಿತ್ಯ, ಕೀರ್ತನ ಸಾಹಿತ್ಯ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅರ್ಥ ಆಗ್ತಿದೆ ಅಂತ ಅನ್ಕೊತೀನಿ. ಅಂದರೆ ಇವತ್ತೇನು ನಾವು ದೊಡ್ಡ ದೊಡ್ಡ ಕವಿಗಳನ್ನ ನೋಡ್ತೀವಿ ಅಥವಾ ದೊಡ್ಡ ದೊಡ್ಡ ಸಾಹಿತ್ಯ ವಲಯದ ಶಕ್ತಿಗಳನ್ನ ನೋಡ್ತೀವಿ ಅಥವಾ ಪ್ರಕಾರಗಳನ್ನ ನೋಡ್ತೀವಿ, ಆ ಎಲ್ಲ ಪ್ರಕಾರಗಳ ಆಶಯವನ್ನು ಇವರೆಲ್ಲರಿಗಿಂತ ಮುಂಚಿತವಾಗಿ ಜೀವಂತವಾಗಿ ಇಟ್ಟಿದ್ದಂಥ ಸಾಹಿತ್ಯ ಅಂದರೆ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದ ಆಶಯಗಳ ಹೊರತಾಗಿ ಮತ್ತೇನನ್ನೂ ಹೇಳಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾನು ಕೂಡ ನನ್ನನ್ನು ಸೇರಿಸಿಕೊಂಡಂತೆ ಏನಾದರೂ ಒಂದು ಸಾಹಿತ್ಯದ ವಿಚಾರವನ್ನು ಜನರಿಗೆ ಮುಟ್ಟಿಸಿ ಅಂದರೆ ಜನಪದ ಸಾಹಿತ್ಯದ ಆಶಯದ ಒಂದು ವಿಚಾರವನ್ನು ನಾನು ಬೇರೆ ರೂಪದಲ್ಲಿ ಹೇಳ್ತೇನೆ ಹೊರತು ಹೊಸದೊಂದನ್ನು ಜಗತ್ತಿಗೆ ಕೊಡುವಷ್ಟು ಶಕ್ತಿ ಇವತ್ತಿನವರೆಗೂ ಯಾರಿಗೂ ಬರಲಿಕ್ಕಾಗಿಲ್ಲ. ಯಾಕೆಂದರೆ ಆಡು ಮುಟ್ಟದ ಸೊಪ್ಪಿಲ್ಲ, ಜನಪದ ಸಾಹಿತ್ಯ ಮುಟ್ಟದ ಕ್ಷೇತ್ರವಿಲ್ಲ. ಅವರು ಬದುಕಿನ ಎಲ್ಲ ಮಜಲುಗಳಿಗೆ ಬೇಕಾಗುವಂಥ ಸಿದ್ಧೌಷಧವನ್ನು, ಜೀವನ ಎಂಬಂಥ ಈ ಪಯಣದಲ್ಲಿ ಬರುವ ಎಲ್ಲ ರೋಗಗಳಿಗೂ ಬೇಕಾಗುವಂಥ ಅಮೃತಪ್ರಾಯವಾದ ಸಂಜೀವಿನಿಯನ್ನು ಕೊಟ್ಟೋದಂಥ ಶಕ್ತಿಯನ್ನು ನಾವು ಜನಪದ ಸಾಹಿತ್ಯದಲ್ಲಿ ಕಾಣ್ತೇವೆ. ಅಂಥ ಜನಪದ ಸಾಹಿತ್ಯದ ತ್ರಿಪದಿಗಳಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬಡತನದ ಬಗ್ಗೆ ಮಾತನಾಡ್ತಾರೆ. ಎಷ್ಟು ಸೊಗಸಾಗಿ ಮಾತನಾಡ್ತಾರೆ ಅಂದರೆ, ಇವತ್ತು ಬಡತನ ಅನ್ನುವಂಥದ್ದನ್ನು ಒಂದು ಡೆಫಿನೇಷನ್ ಕೊಡಬೇಕಾದಂಥ ಪರಿಸ್ಥಿತಿಗೆ ಬಂದಿದೆ. ವಾಟ್ ಇಸ್ ದಿ ಪಾವರ್ಟಿ ಅಂತ ಕೇಳಬೇಕಾದಂಥ ಪರಿಸ್ಥಿತಿ. ಬಡತನವನ್ನು ಬಾಯಲ್ಲಿ ಹೇಳುವಂಥ ವಿಚಾರ ಅಲ್ಲ. ಬಡತನ ಬಾಯಲ್ಲಿ ಎಕ್ಸ್ಪ್ಲೇಷನ್ ಮಾಡುವಂಥದ್ದು ಅಥವಾ ಒಂದು ಸಿದ್ಧಾಂತವನ್ನು ಕೊಡು. ಬಡತನ ಎಂದರೆ ಹಸಿದು, ಹೊಟ್ಟೆಗೆ ಇಲ್ಲದೆ, ಬಟ್ಟೆ ಇಲ್ಲದೆ, ಇರಲಿಕ್ಕೆ ವಾಸ ಮಾಡಲಿಕ್ಕೆ ಜಾಗವಿಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ಬಡತನ ಎನ್ನುತ್ತಾರೆ ಅಂತ ಅಂದರೆ ಅದು ಅರ್ಧಬರ್ಧ ಸತ್ಯ ಆಗೋಗ್ಬಿಡುತ್ತೆ. ಅರ್ಧಬರ್ಧ ಸತ್ಯ. ಬಡತನ ಅನ್ನುವಂಥದ್ದು ದೈಹಿಕವಾಗಿ ಮಾತ್ರ ಸೀಮಿತವಾದ್ದೇ. ಹಾಗಾದರೆ ಮಾನಸಿಕವಾದ ವಿಚಾರಗಳಿಗೂ ಬಡತನಕ್ಕೂ ಸಂಬಂಧ ಇಲ್ಲವೇ ಅನ್ನುವಂಥ ವಿಚಾರ ಕಾಡ್ತಾ ಹೋಗುತ್ತೆ. ಯಾಕೆಂದರೆ ಇವತ್ತು ನೋಡ್ತಾ ಇದ್ದೇವೆ, ಅತಿ ಹೆಚ್ಚು ಶ್ರೀಮಂತನಾಗಿರುವಂಥ ವ್ಯಕ್ತಿ ಎಂಥದ್ದೋ ಒಂದು ಇಷ್ಟಪಡುವಂಥ ವಸ್ತುವನ್ನು ತಿನ್ನೋ ಹಾಗಿಲ್ಲ. ಅಷ್ಟೇ ಶ್ರೀಮಂತನಾಗಿರುವಂಥ ವ್ಯಕ್ತಿ ಇವತ್ತು ತನ್ನ ಮನೆಯಲ್ಲಿ ತಾನು ನೆಮ್ಮದಿಯಾಗಿ ಮಲಗಕ್ಕಾಗ್ತಾ ಇಲ್ಲ. ಏನು ಅದ್ಭುತವಾದಂತಹ ಆದರ್ಶ ಸಮಾಜದ ಅತ್ಯಂತ ಶ್ರೇಷ್ಠತಮವಾದ ಕೀರ್ತಿದಾಯಕವಾದಂಥ ವ್ಯಕ್ತಿ ಇವತ್ತು ಗಂಡ ಹೆಂಡರ ಸಂಬಂಧದಲ್ಲಿ ಅಳಿಸಿ ಹೋಗಿರುವಂಥ ಸಾಧ್ಯತೆ. ಆಗ ನೋಡಿದ್ರೆ ಬಡತನ ಅನ್ನುವಂಥದ್ದು ಈ ಎಲ್ಲ ಎಲ್ಲೆಗಳನ್ನು ದೂರ ಇಟ್ಟು ಚರ್ಚೆ ಮಾಡುವಂಥದ್ದೇ. ಯಾವುದು ಬಡತನ, ಯಾವುದು ಬಡತನ ಅಲ್ಲ. ಎಷ್ಟು ಸೊಗಸಾಗಿ ಹೇಳ್ತಾರೆ, ಅರ್ಥ ಆಯ್ತಲ್ಲ. ಹಾಗಾಗಿ ನಾನು ಬಡವ ನೀನು ಬಡವಿ, ಒಲವೇ ನಮ್ಮ ಬದುಕು, ಅದನ್ನೇ ನಾವು ಬಳಸಿಕೊಂಡೆ, ಅದಕ್ಕೂ ಇದಕ್ಕೂ ಎದಕ್ಕೂ.
ಬೇಂದ್ರೆ ಎಷ್ಟು ಸೊಗಸಾಗಿ ಹೇಳ್ತಾರೆ, ಮುಂದಿನ ಪದ್ಯ ಬೇಂದ್ರೆಯಲ್ಲಿ ಚರ್ಚೆ ಮಾಡ್ತೇವೆ ನಾವು. ನಾನು ಬಡವಿ ನೀನು ಬಡವ, ಒಲವೇ ನಮ್ಮ ಬದುಕು. ಜೀವನ ಅಂದರೆ ಏನು? ವಾಟ್ ದ ಲೈಫ್ ಅಂತಂದರೆ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಏನೋ ಐಷಾರಾಮಿಯಾದ ಬದುಕನ್ನು ಬದುಕದ ಜೀವನ ಅಲ್ಲ, ಖಂಡಿತ ಅಲ್ಲ. ಬದುಕು ಅನ್ನುವಂಥದ್ದು ಅಮೂಲ್ಯವಾದ ಆತ್ಮತೃಪ್ತಿ, ಆತ್ಮಕ್ಕೆ ಆನಂದ ಇರುವವನು ಮಾತ್ರ ಶ್ರೀಮಂತನಾಗಲಿಕ್ಕೆ ಸಾಧ್ಯ. ದೇಹ ಮತ್ತು ಆತ್ಮವನ್ನು ಆನಂದ ಮತ್ತು ಆರೋಗ್ಯವಾಗಿ ಯಾರಿಡಲಿಕ್ಕೆ ಸಾಧ್ಯ ಇದೆ, ಆತ ನಿಜವಾದ ಶ್ರೀಮಂತನಾಗ್ತಾನೆ. ಅಳಸಿದನ್ನವನ್ನು ತಿನ್ಕೊಂಡು ಆರೋಗ್ಯವಾಗಿದ್ದಾನಲ್ಲ, ಅವನು ಶ್ರೀಮಂತ ಆಗ್ತಾನೆ. ಏನು ಅದ್ಭುತವಾದ ಮೃಷ್ಟಾನ್ನ ಭೋಜನಗಳನ್ನ ಎದುರುಗಿಟ್ಕೊಂಡು ತಿಂದಲೇ ಇರುವಂಥ ಪರಿಸ್ಥಿತಿ ಇದೆಯಲ್ಲ. ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ, ಏನಾದರೂ ತಿಂದರೆ ನಿನ್ನ ಬದುಕು ಮುಕ್ತಾಯ ಆಗೋಗ್ಬಿಡುತ್ತೆ. ನೀನು ಸ್ವೀಟ್ ಮುಟ್ಟಂಗಿಲ್ಲ, ನೀನು ರೈಸ್ ಮುಟ್ಟಂಗಿಲ್ಲ, ನೀನು ಯಾವುದೋ ಇಂಥದ್ದೊಂದು ವಸ್ತುವನ್ನು ತಿನ್ನೋ ಹಾಗಿಲ್ಲ, ಜೀವನ ಪೂರ್ತಿ ರಾಗಿ ಗಂಜಿ ಕುಡಿಬೇಕು, ಮುದ್ದೆ ತಿನ್ನಬೇಕು. ಹಾಗಂತ ಮುದ್ದೆ ತಿನ್ನೋದು ಕೆಡ್ತು ಅಂತ ಹೇಳ್ತಾ ಇಲ್ಲ. ಅಂದರೆ ಭಿನ್ನ ಭಿನ್ನವಾದ ಆಹಾರವನ್ನು ಸೇವಿಸಲಿಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿಯನ್ನು ನೀನು ನಿರ್ಮಾಣ ಮಾಡ್ಕೊಂಡಿದೆಯಾ ಅನ್ನೋದಾದರೆ ನಿನಗಿಂತ ಬಡವ ಜಗತ್ತಲ್ಲಿ ಯಾರಿದ್ದಾನೆ? ಆದರೆ ಕೋಟಿ ಇದೆ ನಿನಗಂದರೆ. ಹಣದಿಂದ ನಾವು ಬಡತನವನ್ನು ಅಥವಾ ಶ್ರೀಮಂತಿಕೆಯನ್ನು ಅಳೆಯೋದು ಮೂರ್ಖತನವಾಗುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಕೂಡ ಬಡತನದ ಬಗ್ಗೆ ಅಮೂಲ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದನ್ನು ನಾವು ಸಹಜವಾಗಿ ಕಾಣ್ತೇವೆ. ಮತ್ತು ಸ್ನೇಹಿತರ ಬಗ್ಗೆ ಮಾತನಾಡ್ತಾರೆ. ಸ್ನೇಹ, ಮನುಷ್ಯ ಸಂಘಜೀವಿ. ಆ ಸಂಘಜೀವಿಯಾಗಿರುವಂಥ ಮನುಷ್ಯ ಇವತ್ತು ತನ್ನ ಬದುಕನ್ನು ಯಾವ ನೆಲೆಯಲ್ಲಿ ತಾನು ಕಟ್ಕೋಬೇಕಾಗಿದೆ. ಇವತ್ತು ಕೇವಲ ಹಣದಾಹಿಯಾಗಿ ಹೆಂಡತಿ ಮಕ್ಕಳ ಸಂಬಂಧಗಳೇ ಅಳಸಿ ಹೋಗಿರುವಂಥ ಸಂದರ್ಭದಲ್ಲಿ ನಮ್ಮ ಜಾಗೃತಿ ಹೇಗಿರಬೇಕಪ್ಪ ಅಂದರೆ, ನಾನು ಯಾಕೆ ಇಂಥ ಯಂತ್ರಮಾನವನಾಗೋಗ್ಬಿಟ್ಟೆ, ಯಾಕೆ ನಾನು ಇಂಥದ್ದೊಂದು ಕೃತಕವಾದಂಥ ವ್ಯಕ್ತಿತ್ವದ ಒಬ್ಬ ರಾಕ್ಷಸಿ ಸ್ವರೂಪದ ವ್ಯಕ್ತಿ ಆಗ್ಬಿಟ್ಟೆ. ಬಹಳ ದೊಡ್ಡ ಜಿಜ್ಞಾಸೆ ಇವತ್ತು ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿರುವಂಥ ಸಂದರ್ಭ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ತಗೊತಾ ಇರುವಂಥ ನಿರ್ಧಾರಗಳು, ನಮ್ಮ ದಾರಿ, ನಮ್ಮ ಗುರಿ ನಮಗೆ ಉತ್ತಮವಾದಂಥ ಮಾರ್ಗಸೂಚಿ ಆಗಬಲ್ಲವೇ? ಅರ್ಥ ಆಯ್ತಲ್ಲ. ಗೆಳೆತನವಿಲ್ಲದ ಬದುಕು, ಎಷ್ಟು ದೌರ್ಭಾಗ್ಯದ ಬದುಕನ್ನು ನಾವು ಇವತ್ತು ಬದುಕ್ತಾ ಇದ್ದೇವೆ, ಎಷ್ಟು ವಿಚಿತ್ರಕಾರಿಯಾದಂಥ ಬದುಕನ್ನು ಬದುಕ್ತಾ ಇದ್ದೇವೆ. ನಾಚಿಕೆ ಆಗಬೇಕು ನಮಗೆ. ಸಂಘಜೀವಿ, ಎಂಥ ಸಂಘಜೀವಿ? ಹಣದ ಸಂಘಜೀವಿ ಆಗಿಬಿಟ್ಟಿದ್ದೀವಿ ನಾವು. ಮನುಷ್ಯರ ಸಂಘ ಬೇಕಾಗೇ ಇಲ್ಲ, ಪ್ರಾಣಿಗಳ ಸಂಘ ಬೇಕಾಗೇ ಇಲ್ಲ. ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ನಮಗೆ ಯಾರಿಗೂ ಬೇಡ, ದುಡ್ಡೊಂದಿದ್ರೆ ಸಾಕು. ಹೆಂಡತಿ ಮಕ್ಕಳ ಸಂಬಂಧಗಳು ಅಳಿಸಿ ಹೋಗಿರುವಂಥ, ಗಂಡ ಹೆಂಡತಿ ಸಂಬಂಧಗಳು ಅಳಿಸಿ ಹೋಗಿರುವಂಥ, ಅಣ್ಣ ತಮ್ಮಂದಿರ ಸಂಬಂಧಗಳು ಅಳಿಸಿ ಹೋಗಿರುವಂಥ, ಸಾವಿರಾರು ವರ್ಷದ ಇತಿಹಾಸವನ್ನು ಹೊಂದಿರುವಂಥ ಈ ಒಂದು ಮನುಷ್ಯ ಕುಲ ಇನ್ನಾದರೂ ಜಾಗೃತಿ ಆಗಬೇಕಾಗಿದೆ. ನಾವು ಪ್ರಾಣಿಗಳಲ್ಲ. ಪ್ರಾಣಿಗಳಿಗೆ ಹೋಲಿಕೆ ಮಾಡ್ಕೊಳಂಗೆ ಇಲ್ಲ ಕಣ್ರಿ ನಮ್ಮನ್ನು ನಾವು. ಯಾಕೆಂದರೆ ಎಲ್ಲ ಪ್ರಾಣಿಗಳು ಸಹಜೀವನವನ್ನು ನಡೆಸ್ತಾ ಇದ್ದಾವೆ. ಒಂದು ಜಿಂಕೆಯಲ್ಲೂ ವಾಸ ಮಾಡಲ್ಲ, ಒಂದು ಆನೆಯಲ್ಲೂ ವಾಸ ಮಾಡಲ್ಲ. ಹುಲಿ ಏಕಾಂಗಿಯಾಗಿ ಯಾವತ್ತೂ ಇರೋದಿಲ್ಲ, ಸಿಂಹ ಏಕಾಂಗಿಯಾಗಿ ಯಾವತ್ತೂ ಇರೋದಿಲ್ಲ. ಇರುವೆಗಳಿಂದ ತಗೊಳ್ಳಿ, ಬೇಡ, ಇರುವೆಗಳು ಕೂಡ ಒಂದು ಇರುವೆಯನ್ನು ನಾವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಸಮೂಹವೇ ಇರುತ್ತೆ, ಸಮುದಾಯವೇ ಇರುತ್ತೆ, ಅದರದ್ದೇ ಆದಂಥ ಒಂದು ಗುಂಪನ್ನು ಅದು ಒಳಗೊಂಡಿರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರಾಣಿ ಜಗತ್ತಿಗಿರಬಹುದಾದಂಥ ಒಂದು ಸಾಮಾನ್ಯ ಸೌಜನ್ಯವೂ ಇಲ್ಲದಂತೆ ಹೋದಂಥ ಸಂದರ್ಭವನ್ನು ಮನುಷ್ಯರಲ್ಲಿ ಕಾಣ್ತೇವೆ. ಚೌಕಟ್ಟುಗಳು, ಮನೆಗೆ ಸುತ್ತಲೂ ಚೌಕಟ್ಟುಗಳು, ಬಾಗಿಲಿಗೊಂದು ಕಬ್ಬಿಣದ ಬಾಗಿಲೆಲ್ಲ ಆದಮೇಲೆ ಕಾಂಪೌಂಡ್ಗೆಲ್ಲ ಕಬ್ಬಿಣದ ಗ್ರಿಲ್ಗಳು. ಒಂಥರ ನಮ್ಮನ್ನು ನಾವು ಜೈಲಲ್ಲಿ ಬಂಧಿಸ್ಕೊಳ್ಳುವಂಥ ನಾಗರಿಕ ವ್ಯವಸ್ಥೆಯನ್ನು ನಾವು ಅದ್ಭುತ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಅದು ಪೌರಾಣಿಕವಾಗಿ ಅಥವಾ ಒಂದು ಪಾರಂಪರಿಕವಾಗಿ ನೋಡೋದಾದ್ರೆ ಅದನ್ನು ಜೈಲು ಅಂತ ಕರಿತೀವಿ. ನಮ್ಮನ್ನು ನಾವೇ ಆಚೆ ಹೋಗ್ದಂಗೆ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ. ಅದರಲ್ಲಿ ಕೊರೋನಾ ಬರಲಾಗಿ ನಮ್ಮನ್ನು ನೇರವಾಗಿ ಮನೆಯೊಳಗೆ ಕೂಡಾಕಿದ್ದನ್ನು ಕಾಣ್ತಾ ಇದೆ. ಇದರ ಅರ್ಥ ಇಷ್ಟೇ, ಮನುಷ್ಯ ಸಂಘವನ್ನು ಬಿಟ್ಟು ಬದುಕನ್ನು ಅತ್ಯಂತ ನಿಕೃಷ್ಟ ಸ್ಥಿತಿಗೆ ತಂದುಕೊಂಡಂಥದ್ದನ್ನು ಕೂಡ ಕಾಣ್ತೇವೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಗೆಳೆತನದ ಬದುಕನ್ನು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಇನ್ನು ಬದುಕು ಸಾರ್ಥಕ ಆಗಬೇಕು, ಬದುಕು 4 ಜನರಿಗೆ ಉಪಯುಕ್ತವಾಗಬೇಕು. ನಾನು ಪ್ರಾರಂಭದಲ್ಲೂ ಹೇಳ್ತೇನೆ, ತರಗತಿಗಳಲ್ಲಿ ಹೇಳ್ತೇನೆ, ಮಕ್ಕಳೇ ನಾವು ಎಷ್ಟು ವಿದ್ಯಾವಂತ, ಎಷ್ಟು ಬುದ್ಧಿವಂತ, ಎಷ್ಟು ಶ್ರೀಮಂತ, ಎಷ್ಟು ಗುಣವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೆಷ್ಟು ಸಾಮಾಜಿಕ ಪ್ರಜ್ಞೆ ಇರುವಂಥ ಮನುಷ್ಯತನದ ಮಾನವೀಯವಂತ ಅಂತ ಯೋಚನೆ ಮಾಡಬೇಕು. ಇವತ್ತು ನಾವೆಷ್ಟು ಜನರ ಮಧ್ಯದಲ್ಲಿ ಬದುಕ್ತಾ ಇದ್ದೇವೆ, ಎಷ್ಟು ಜನರಿಗೆ ಬೇಕಾಗುವಂಥ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ, ನಮ್ಮ ನೆರಳು ಅನ್ನುವಂಥದ್ದು ಸಮಾಜಕ್ಕೆ ಎಷ್ಟು ಉಪಯುಕ್ತವಾಗ್ತಾ ಇದೆ. ಭಾಳ ಸರಿ ಹೇಳ್ತೀನಿ, ಮನುಷ್ಯನ ಆಯುಷ್ ಎಲ್ಲಿವರೆಗೂ ಇರಬೇಕಪ್ಪ ಅಂದರೆ 105 ವರ್ಷ, 111 ವರ್ಷ. ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಮಾತನಾಡ್ತಾರೆ. 111 ವರ್ಷ ಇದ್ದರೂ ಅವ್ರು ಇನ್ನೂ ಇರಬೇಕಿತ್ತು. ಯಾಕೆಂದರೆ ಅವ್ರು ಯಾವತ್ತೂ ಕೂಡ ನಿರ್ಲಿಪ್ತವಾಗಿ ಕೂತ ವ್ಯಕ್ತಿತ್ವ ಅಲ್ಲ. ಇದರ ಅರ್ಥ ಇಷ್ಟೇ, ನಿನ್ನ ಆಯುಷ್ ಎಲ್ಲಿವರೆಗೂ ಇರಬೇಕಪ್ಪ ಅಂದರೆ ಸಮಾಜದ ನಿನ್ನ ಕೊನೆ ದಿನದವರೆಗೂ ಎಲ್ಲಿವರೆಗೂ ನೀನು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ, ಎಲ್ಲಿವರೆಗೂ ಈ ಒಂದು ಮಾನವ ಕುಲಕ್ಕೂ ಅಥವಾ ಈ ಭೂಮಿಗೋ ನಿನ್ನಿಂದ ಉಪಯುಕ್ತ ಆಗಲಿಕ್ಕೆ ಸಾಧ್ಯ, ಅಲ್ಲಿವರೆಗೂ ಇರಲಿಕ್ಕೆ ಅರ್ಹತೆ ಇದೆ ನಿನಗೆ, ಅಲ್ಲಿವರೆಗೂ ಇರಲಿಕ್ಕೆ ಅರ್ಹತೆ ಇದೆ. ಉದಾಹರಣೆಗೆ 150 ವರ್ಷಗಳು ಇರಿ, ಸಂತೋಷ. ಯಾಕೆಂದರೆ ಅಲ್ಲಿವರೆಗೂ ನೀನು ಆ ಒಂದು ಕೆಲಸ ಮಾಡ್ತಾ ಇರಬೇಕು. ಅಂದರೆ ನಿನ್ನ ಕೊನೆ ದಿನವೂ ಕೂಡ ಸಮಾಜಕ್ಕೆ ಉಪಯುಕ್ತವಾಗುವಂಥ ನೆಲೆಯಲ್ಲಿದ್ದರೆ ನೀನು ಅಲ್ಲಿವರೆಗೂ ಇರಲಿಕ್ಕೆ ಸಾಧ್ಯ ಇದೆ. ಆದರೆ
ಇತ್ತೀಚಿನ ದಿನಮಾನಸದಲ್ಲಿ ಚೆನ್ನಾಗಿ ದುಡಿದು ಬಿಡೋದು, 60 ವರ್ಷದ ಮೇಲೆ ರೆಸ್ಟ್ ತಗೊಂಬಿಡೋದು. ನಾನು ಹೇಳೋದು ರೆಸ್ಟ್ ಲೈಫ್ ಇಸ್ ಎ ಡೆಡ್ ಲೈಫ್ ಅಂತ. ಇವತ್ತೇನು ನೀವು ವಿಶ್ರಾಂತಿಯ ಜೀವನವನ್ನು ಕಳಿತೀವಿ ಅಂತ ಹೊರಡ್ತೀರಲ್ಲ, ಅದು ನಿಮ್ಮ ನಿರರ್ಥಕವಾದ ಜೀವನ, ವ್ಯರ್ಥ ಜೀವನ ರೀ. ಅಗತ್ಯ ಇಲ್ಲ. ನಮ್ಮಿಂದ ಸಮಾಜಕ್ಕೆ ಕಿಂಚಿತ್ತೂ ಉಪಯೋಗವಿಲ್ಲ ಎಂದ ಮೇಲೆ ಆ ಸಮಾಜದ ಒಂದು ತುತ್ತು ಊಟವನ್ನು ಮಾಡುವಂಥ ಅರ್ಹತೆ ನನಗಿಲ್ಲ. ಕರ್ಮ ಮಾಡದಲೆ ಮನುಷ್ಯ ಯಾವ ಧರ್ಮವನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಕೂ ಕರ್ಮಕ್ಕೂ ನೇರವಾದ ಸಂಪರ್ಕ ಇದೆ. ಅರ್ಥ ಆಯ್ತಲ್ಲ? ಕರ್ಮ ಮಾಡಿ, ಕರ್ಮ ಅಂದರೆ ಕಾಯಕ, ಆಗ ನಿಮ್ಮ ಧರ್ಮ ಯಾವುದು? ಮನುಷ್ಯ ಧರ್ಮ. ಬದುಕಬೇಕು ಅನ್ನೋಂಥ ಆಸೆ ಇರಬೇಕು. ಕರ್ಮವನ್ನೇ ಮಾಡಲಿಕ್ಕೆ ಸಾಧ್ಯವಾಗದಂಥ ದೌರ್ಭಾಗ್ಯದ ಸ್ಥಿತಿಯಲ್ಲಿದ್ದಾಗ ಮನುಷ್ಯ ಧರ್ಮವನ್ನು ಬದುಕಬೇಕು ಅನ್ನೋಂಥ ಹಂಬಲ ಖಂಡಿತ ಕೂಡ ಅದು ಅಸಹ್ಯಕರವಾದ ವಿಚಾರ. ಇದರ ಅರ್ಥ ಇಷ್ಟೇ, ನಮ್ಮ ಉಪಯುಕ್ತತೆ ಈ ಸಮಾಜಕ್ಕೆ ಈ ಕ್ಷಣಕ್ಕೆ ಬೇಡ ಅಂದ ಮೇಲೆ ನಾವು ಈ ಸಮಾಜದಲ್ಲಿ ಇದ್ದು ಯಾವ ಉಪಯೋಗವೂ ಇಲ್ಲ. ಇದರ ಅರ್ಥ ಇಷ್ಟೇ, ನಮ್ಮ ಕಾಯಕ ಮಾಡುವ ಶಕ್ತಿ ಇರೋವರೆಗೂ ಈ ಜಗತ್ತಿನಲ್ಲಿ ಇರಲಿಕ್ಕೆ ಭಗವಂತ ನಮ್ಗೆ ಆಶೀರ್ವಾದ ಮಾಡಿದ್ದಾನೆ ಹೊರತು ಹಾಸಿಗೆ ಮೇಲೆ 20 ವರ್ಷ ಬಿದ್ದು ಒದ್ದಾಡಿಕೊಂಡು ಜೀವನ ಹಂಗೆ ಸಾಕ್ಕೊಂಡು ಅಲ್ಲೇ ಗಲೀಜು ಮಾಡಿಕೊಂಡು ಅಲ್ಲೇ ಆಸ್ಪತ್ರೆಗೆ ಕಟ್ಟಿಕೊಂಡು ಅಲ್ಲೇ ಒದ್ದಾಡಿಕೊಂಡು ಬದುಕಬೇಕು ಅನ್ನೋ ಅಗತ್ಯ ಇಲ್ಲ ಅಲ್ಲ. ಹೌದಲ್ವ? ಯೋಚನೆ ಮಾಡಿ. ಇಂಥದ್ದೊಂದು ದೌರ್ಭಾಗ್ಯವನ್ನು ಬದುಕಲಿಕ್ಕೆ ಜೀವನ ಇಷ್ಟೊಂದು ಒದ್ದಾಡಬೇಕಾ? ಬೇಡ, ಅಗತ್ಯ ಇಲ್ಲ ಮಕ್ಕಳು. ಆ ದೃಷ್ಟಿಯಿಂದ ಆ ರೀತಿ ಬೇಸಿಗೆಯ ದಿನದಲ್ಲಿ ಹೇಗೆ ಒಂದು ಮರ ತಂಪು ಕೊಡುತ್ತೋ ಹಾಗೆ ಮನುಷ್ಯ 4 ಜನರಿಗೆ ತಂಪಾಗಬೇಕು. ಯಾಕೆ ನಾವು ಜಾಲಿ ಮರದ ವಿಚಾರವನ್ನು ಮೊನ್ನೆ ಚರ್ಚೆ ಮಾಡಿದ್ದೀವಿ. ಅದೇ ಸಂದರ್ಭವನ್ನು ನಮ್ಮ ಜನಪದವು ಕೂಡ ಹೇಳ್ತಾ ಹೋಗುತ್ತೆ. ಜನಪದದಲ್ಲಿ ಅಮೂಲ್ಯವಾದಂಥ ಮತ್ತೊಂದು ಆಶಯ ಅಂದರೆ ತಾಯಿ ಮತ್ತು ತವರು. ನೀವು ನೋಡಬೇಕು, ತಾಯಿ ಮತ್ತು ತವ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ಅಂದರೆ ಜನಪದದಲ್ಲಿ ಇರುವಂಥ ಅಷ್ಟು ಅದ್ಭುತಗಳನ್ನು ಮತ್ತೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದೇನು ಆಶ್ಚರ್ಯವೋ, ಅದೇನು ಆನಂದವೋ, ತಾಯಿ ಮತ್ತು ತವ್ರ ಬಗ್ಗೆ ಹೇಳಲಿಕ್ಕೆ ಭಾಳ ಖುಷಿ ಪಡ್ತಾರೆ. ಆ ಸಂಬಂಧಗಳನ್ನು, ಆ ಬಾಂಧವ್ಯಗಳನ್ನು, ಆ ಒಂದು ಮೌಲ್ಯಗಳನ್ನು ಇವತ್ತು ಮರೆತು ಹೋಗಿರುವಂಥ ನಾಗರಿಕ ಜಗತ್ತಿಗೆ ಒಂದು ಎಚ್ಚರಿಕೆಯ ಕರಗಂಟೆಯಾಗಿ ಜನಪದವನ್ನು ಬಳಸಲಿಕ್ಕೆ ಸಾಧ್ಯ ಇದೆ. ಇವತ್ತು ಯಾಕೆ ತಾಯಿ ಬೇಕು, ಯಾಕೆ ತವ್ರು ಬೇಕು? ತವ್ರ ಮನೆಗೂ ತಾಯಿಗೂ ಮಗಳಿಗೂ ಏನು ಸಂಬಂಧ ಇದೆ? ಎಷ್ಟು ಸೊಗಸಾಗಿದೆ, ಆಪ್ಯಾಯತೆ ಇದೆ. ನೀವು ನಂಬ್ತಿರೋ ಇಲ್ವೋ, ಜನಪದ ಸಾಹಿತ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ತಾಯಿ ತವ್ರ ಬಗ್ಗೆನೇ ಇದೆ. ಇವತ್ತೇನಾದರೂ ತವ್ರ ಮನೆ ಭಾವನೆಗಳು ಉಳ್ಕೊಂಡಿದ್ದು ಮನುಷ್ಯರಾಗಿ ಬದುಕಿದ್ದೀವಿ ಅಂದರೆ ಅದಕ್ಕೆ ಜನಪದ ಸಾಹಿತ್ಯ ಅದೇ ಉತ್ತಮವಾದಂಥ ಕಾರಣ. ಅದರ ಪ್ರಭಾವವೇ ಇವತ್ತು ಇನ್ನೂ ಕೂಡ ಈ ನಾಗರಿಕ ಜಗತ್ತಿನಲ್ಲೂ ಕೂಡ ಒಂದಷ್ಟು ಬಾಂಧವ್ಯಗಳನ್ನ ವೃದ್ಧಿಸುವಂಥ, ಮೌಲ್ಯಗಳನ್ನ ಜಾಗೃತಗೊಳಿಸುವಂಥ, ಹೆಣ್ಣುಗಳನ್ನು ಗೌರವಿಸುವಂಥ, ಹೆಣ್ಣಿನ ಮೌಲ್ಯದ ಮೂಲಕವಾಗಿ ಸಮಾಜವನ್ನು ಎತ್ತಿ ತೋರಿಸುವಂಥ ಒಂದಷ್ಟು ಪವಿತ್ರವಾದ ಕೆಲಸವನ್ನು ಮಾಡೋದನ್ನು ಕಾಣ್ತಾರೆ. ಅದಿಲ್ಲ ಅಂದಿದ್ದರೆ ಇವತ್ತು ಇಷ್ಟು ಸುಂದರವಾಗಿ ನಾವು ಮಾನವ ಮೌಲ್ಯದ ಜಗತ್ತನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಜನಪದ ಸಾಹಿತ್ಯದ ಒಂದು ಶಕ್ತಿಯೇ ತಾಯಿ ಮತ್ತು ತವರು. ಆ ತಾಯಿ ಮತ್ತು ತವ್ರ ಬಗ್ಗೆ ಎಷ್ಟು ಸೊಗಸಾದ ವಿಚಾರಗಳನ್ನ ಹೇಳ್ತಾರೆ. ಆ ತಾಯಿ ಹೇಗಿದ್ಲು, ಅವಳ ಗುಣ ಎಂಥದ್ದು, ತಾಯಿಯನ್ನು ಯಾವತ್ತಿನಲ್ಲಿ ನೆನೆಬೇಕು, ತಂಪಾದ ಹೊತ್ತಿನಲ್ಲಿ ತಾಯಿಯನ್ನು ನೆನೆಬೇಕು, ತಂಪು ಭಾವನೆಯಲ್ಲಿ ತವ್ರ ಮನೆಯನ್ನು ನೆನೆಬೇಕು ಅನ್ನುವಂಥ ಒಂದು ಸಿದ್ಧಾಂತ ಇದೆಯಲ್ಲ. ಇದರ ಅರ್ಥ ಒಂದು ಜೀವನ್ಮುಖಿಯಾದಂಥ ವಿಚಾರಗಳು. ಮನುಷ್ಯ ತನಗಾಗಿ ಬದುಕುವಂಥದ್ದಷ್ಟೇ ಅಲ್ಲ, ನಮ್ಮನ್ನು ನಂಬಿರುವಂಥ ಬಾಂಧವ್ಯದ ಸೆಲೆಗಳನ್ನು ಜಾಗೃತಗೊಳಿಸ್ಕೊಳ್ಳೋದು, ಆ ಬಾಂಧವ್ಯದ ನೆಲೆಗಳನ್ನು ಒಂದು ಉತ್ತಮವಾದ ಸ್ಥಿತಿಗೆ ತರುವಂತಹ ಕೆಲಸವನ್ನು ಕೂಡ ಎಷ್ಟು ಸೊಗಸಾಗಿ ಮಾಡಬಲ್ಲರು ಮತ್ತು ಎಷ್ಟು ಜಾಗೃತಿಯನ್ನು ನಮಗೆ ಮೂಡಿಸಬಲ್ಲರು. ಇವತ್ತು ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಜ್ಜಿ, ತಾತ ಭಾವನೆಗಳೆಲ್ಲವೂ ಕೂಡ ಪಕ್ಕಕ್ಕೆ ಹೋಗಿ ಇವತ್ತು ನಮ್ಮ ಮುಂದೆ ಒಂದು ಭೂತ ನಿಂತಿದೆ. ಎಂಥ ಭೂತ ಇದು ಅಂದರೆ ಆಸೆಯ ಭೂತ. ಈ ಆಸೆಯ ಭೂತ ನಮ್ಮನ್ನು ಯಾವ ಮಟ್ಟಕ್ಕೆ ತಾಂಡು ಹೋಗಿ ನಿಲ್ಲಿಸ್ತಾ ಇದೆಯಪ್ಪ ಅಂದರೆ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಒಂದು ಪ್ರಾಣಿ ಜಗತ್ತಿಗೆ ನಮ್ಮನ್ನು ದೂಡ್ಬಿಟ್ಟಿದೆ. ಇವತ್ತು ಬೇರೆ ಪ್ರಾಣಿಗಳು ನಮ್ಮನ್ನು ನೋಡಿ ಅಸಹ್ಯ ಪಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಬಟ್ಟೆ ಹಾಕ್ಕೊಂಡು ಎಷ್ಟು ಹೊಲಸಾಗೋಗಿದ್ದನ್ನು ನೋಡು ಅಂತ ನಮ್ಮನ್ನು ನೋಡಿ ಅಸಹ್ಯ ಪಟ್ಕೊತಾ ಇದ್ದ ಬಟ್ಟೆ ಇಲ್ಲದಂಥ ಪ್ರಾಣಿ. ಅಂಥ ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ ನಮ್ಮ ತಲೆ. ಯಾವಾಗ ಮನುಷ್ಯನ ತಲೆ ಕೆಲಸ ಮಾಡೋಕ್ಕೆ ಶುರುವಾಯ್ತಲ್ಲ, ಹೃದಯದ ಕೆಲಸವನ್ನು ನಿಲ್ಲಿಸಿ ತಲೆಯಿಂದ ಕೆಲಸ ಮಾಡೋಕ್ಕೆ ಶುರುವಾದವಲ್ಲ, ಇಲ್ಲಿಗೆ ನಮ್ಮೆಲ್ಲ ದೌರ್ಭಾಗ್ಯಗಳು ಶುರುವಾಯಿತು. ಹಾಗಾಗಿ ಮಕ್ಕಳೇ, ಇವತ್ತು ನಾವು ಮನುಷ್ಯರಾಗಬೇಕು ಅಂತಂದರೆ ಸಾಹಿತ್ಯದ ಅತ್ಯಂತ ಅಮೂಲ್ಯವಾದಂಥ ಅಸ್ತ್ರ ಅದು ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯದ ಆ ತವರು ಸಂಬಂಧಗಳನ್ನು ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾರೆ, ಎಷ್ಟು ಆಪ್ಯಾಯತೆಯಿಂದ ಕಟ್ಟಿಕೊಡ್ತಾರೆ. ಆ ಬಾಂಧವ್ಯಗಳು ಹೇಗಿದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಪ್ಪ, ಅಮ್ಮ, ಆ ಭಾವನೆಗಳನ್ನ ನಾವಿವತ್ತು ಪದಗಳಲ್ಲಿ ಹೇಳ್ಕೊಂಡು ಕೂತ್ಕೋಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದರೆ ಹೃದಯದಲ್ಲಿ ಚಿಂತೆ ಮಾಡಬೇಕಾಗಿದ್ದಂಥ, ಹೃದಯದಲ್ಲಿ ಅನುಭವಿಸಬೇಕಾಗಿದ್ದಂಥ ಭಾವನೆಗಳನ್ನ ಅಕ್ಷರಗಳಲ್ಲಿ ಕಟ್ಟಿಕೊಟ್ಟು ಯಾಂತ್ರಿಕವಾಗಿ ಹೇಳುವಂಥ ಕೆಲಸ ಇದು ನಮ್ಮ ಸೋಲಿದು. ನಾಗರಿಕ ಜಗತ್ತಿನ ಒಂದು ರೀತಿಯ ಅಪಜಯ ಅಂತಲೇ ಹೇಳ್ಬಹುದು. ಯಾಕೆಂದರೆ ಈ ರೀತಿಯ ಜಗತ್ತಿನ ಗೆಲುವು ಬೇಕಿರಲಿಲ್ಲ, ಅಗತ್ಯ ಇಲ್ಲ.
ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ 3 ದಿನ ಬರೀ ಕತ್ತಲೆ. ಈ ಕತ್ತಲೆಯ ಜಗತ್ತಿನಲ್ಲಿ ಬದುಕಬೇಕಾದಂಥ ಇಷ್ಟೊಂದು ಹೋರಾಟಗಳ ಅಗತ್ಯ ಇದೆ. ಯೋಚನೆ ಮಾಡಿ. ಈ ಎಲ್ಲ ನಿರರ್ಥಕತೆಯನ್ನು, ಈ ಎಲ್ಲ ಅಪರಾಧವನ್ನು, ಈ ಎಲ್ಲ ವೈರುಧ್ಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಉತ್ತಮವಾದ ವೇದಿಕೆ ನಮ್ಮ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯದ ಅಮೂಲ್ಯವಾದಂಥ ತಾಯಿಯ ವಿಚಾರಗಳನ್ನು ಅವರು ಹೇಳ್ತಾ ಎಷ್ಟು ಸೊಗಸಾಗಿ ಅವರು ಮಾತನಾಡ್ತಾರೆ ಅಂದರೆ, ಕೊನೆಗೆ ಹೇಳ್ತಾರೆ, ಹಾಲುಂಡ ತವರಿಗೆ ಏನೆಂದು ಹಾಡಾಗಿ. ನೋಡಿ, ಒಬ್ಬಳು ತವ್ರ ಮನೆಗೆ ಬಂದಿರುವಂಥ ಮಗಳಿಗೆ, ಚೊಚ್ಚಲೆಯರಿಗೆ ಬಂದಿರುವಂಥ ಮಗಳಿಗೆ ಏನು ತೊಟ್ಟಿಲ ಒತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತಂಗ್ಯಮ್ಮ ತಿಠತಿ ತಿರುಗಿ ನೋಡಿ ಆಳ. ನೋಡಿ, ತೊಟ್ಲನ್ನು ಕೊಡ್ತಾರೆ, ತವ್ರ ಬಣ್ಣ ಅಂದರೆ ತವ್ರ ಸೀರೆಯನ್ನು ಉಡಿಸ್ತಾರೆ, ಮತ್ತು ಆ ಮಗುವಿಗೆ ಬೇಕಾಗುವಂಥ ಎಮ್ಮೆಯನ್ನು ಕೊಡ್ತಾರೆ. ನಾವಾದರೆ ಇವತ್ತು ದುಡ್ಡು ಕೊಟ್ಟು ಮಗುಗೆ ಹಾಲು ಕೊಡಿಸ್ಕೊಂತೀವಿ, ಅವ್ರು ಎಮ್ಮೆಯನ್ನೇ ಕೊಡ್ತಾರೆ. ಯಾಕೆಂದರೆ ಎಮ್ಮೆ ಇರೋವರೆಗೂ ಹೆಣ್ಣುಗರಗಳನ್ನ ಈತಾ ಇರುತ್ತೆ, ಅದ್ರ ವಂಶ ಇರುತ್ತೆ, ಮೊಮ್ಮಗು ಚೆನ್ನಾಗಿ ಹಾಲು ಕುಡಿಯುತ್ತೆ. ನಮ್ಮದು ಹಾಲಿನ ಸಂಸ್ಕೃತಿ, ನಾಗರಿಕ ಜಗತ್ತು ಆಲ್ಕೋಹಾಲಿನ ಸಂಸ್ಕೃತಿ. ಅರ್ಥ ಆಯ್ತಲ್ಲ? ಹಾಗಾಗಿ ಅಂಥ ತವ್ರ ಬಣ್ಣವನ್ನು ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯಮ್ಮ ಹತ್ತಿ ತಿರುಗಿ ನೋಡಿ ಆಳ, ದಿಬ್ಬವನ್ನು ಹತ್ತಿ ಹಿಂದಿದ್ದು ನೋಡ್ತಾಳಂತೆ. ಯಾಕೆಂದರೆ ಆ ದಿಬ್ಬವನ್ನು ಇಳಿದು ಬಿಟ್ಟರೆ ಆ ಕ್ಷಣದಿಂದ ನನ್ನ ತವ್ರ ಮನೆ ಕಾಣೋದಿಲ್ಲ. ನಾನು ಆಡಿದಂಥ ಆಟ ಆಡಿದಂಥ ಜಾಗ, ನಾನು ಓಡಾಡಿದಂಥ ಜಾಗ, ನನ್ನ ತವ್ರ ಮನೆ, ನನ್ನ ಅಣ್ಣ, ನನ್ನ ತಮ್ಮ, ನಮ್ಮ ತಾಯಿ ತಂದೆ, ನನ್ನ ಸಖಿಯರು, ನನ್ನ ಸ್ನೇಹಿತರು, ನನ್ನ ಕೆರೆ, ನನ್ನ ಬಾವಿ, ನನ್ನ ಗೌರಿ, ನನ್ನ ಗಂಗೆ. ಅವತ್ತು ಹಸುಕರುಗಳಿಗೂ ಹೆಸರಿಡ್ತಾ ಇದ್ರು, ಮೇಕೆ ಮರಿಗಳಿಗೆ ಹೆಸರಿಡ್ತಾ ಇದ್ರು, ಕುರಿಗಳಿಗೆ ಹೆಸರಿಡ್ತಾ ಇದ್ರು. ಎಲ್ಲರ ಜೊತೆ ಪ್ರಾಣಿಯ ಸಂಪರ್ಕದಲ್ಲಿ ಬದುಕನ್ನು ಕಟ್ಕೊತಾ ಇದ್ರು. ಇವತ್ತು ದುಡ್ಡಿನ ಜೊತೆ ಹೇಗೆ ಹೊಲ್ಟಿದ್ದೀವೋ, ಅವತ್ತು ಪ್ರಾಣಿ ಜಗತ್ತು ಅಷ್ಟು ಜೀವಂತವಾಗಿತ್ತು. ನಮ್ಮ ಮನೇಲಿ 5 ಹಸುಗಳಿದ್ದಾವೆ, 6 ಎಮ್ಮೆ ಕಟ್ಕೊಂಡಿದ್ದೀವಿ. ಅದೊಂದು ಎಮ್ಮೆ ಇತ್ತು. ಇವತ್ತು ದುಡ್ಡಿನ ಎಮ್ಮೆ, ನಾವೆಲ್ಲ ಎಮ್ಮೆ ಆಗ್ಬಿಟ್ಟಿದ್ದೀವಿ, ಹೆಮ್ಮೆ ಆಗಲೇ ಇಲ್ಲ. ಎಮ್ಮೆಗಳು, ದುಡ್ಡಿನ ಮೇಲೆ ಮೇಯುವ ಎಮ್ಮೆಗಳಾಗ್ಬಿಟ್ವೆ ಹೊರತು ಪಶುಸಂಗೋಪನೆಯ ಹೆಮ್ಮೆಯ ಬದುಕನ್ನು ಬದುಕ್ತಾ ಇಲ್ಲ. ಅಂಥದ್ದೊಂದು ದೌರ್ಭಾಗ್ಯವನ್ನು ಕಾಣ್ತೇವೆ. ಹಾಗಾಗಿ ಆ ಎಲ್ಲವನ್ನು ನೋಡಿ ಹೇಳ್ತಾಳೆ, ಹಾಲುಂಡ ತವರಿಗೆ ಏನೆಂದು ಆಡಲಿ, ಹೊಳೆದಂಡಲ್ಲಿರುವ ಕರಕಿಯ ಕುಡಿಯ ಹಂಗ ಅಬ್ಬಾಲಿ ಅವರ ರಸಬಳ್ಳಿ. ಅಂದರೆ ನನ್ನ ತವ್ರ ಮನೆ ಯಾವತ್ತೂ ಹಸರಾಗಿರಬೇಕು, ಅವರ ವಂಶ ವೃದ್ಧಿ ಆಗಬೇಕು. ಹಬ್ಬಲ್ಲಿ ಅವರ ರಸಬಳ್ಳಿ ಅಂದರೆ ರಸ ಅಂದರೆ ಹಸಿರು ಅಂತ, ಹಸಿರಿರುವ ಆ ಬಳ್ಳಿ ನಿರಂತರವಾಗಿ ಹಬ್ಬಿಕೊಂಡು ವಿಶಾಲವಾಗಿ ಅದು ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಲಿ, ನನ್ನ ತವ್ರ ಮನೆ ಯಾವತ್ತೂ ಕೂಡ ಆನಂದವಾಗಿರಲಿ ಅನ್ನುವಂಥ ವಿಚಾರವನ್ನು ನಮ್ಮ ಜನಪದ ಸಾಹಿತ್ಯದಲ್ಲಿ ಹೇಳಿರುವಂಥದ್ದನ್ನು ಕಾಣ್ತೇವೆ. ಬಹಳ ವಿಶೇಷವಾದಂಥ ಪ್ರಕಾರ ನಮ್ಮ ಜನಪದ ಸಾಹಿತ್ಯ. ಅದರ ನಂತರ ನಾವು ನೇರವಾಗಿ ಬರುವಂಥದ್ದು ಇಷ್ಟು ಪ್ರಾಚೀನ ಪರಂಪರೆಯ ಚೌಕಟ್ಟಾದರೆ ನೇರವಾಗಿ ಒಂದೇ ಸರಿ ಆಧುನಿಕ ಸಾಹಿತ್ಯಕ್ಕೆ ಬರ್ತೀವಿ. 7ನೇ ಪದ್ಯ ಬೆಳಗು ಜಾವ. ಬೇಂದ್ರೆ ಅಂದಿದ ತಕ್ಷಣ ನಮಗೆ ಗೊತ್ತಿರಬೇಕು, ಕನ್ನಡ ಸಾಹಿತ್ಯ ವಲಯದಲ್ಲೇ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ 2 ಭಾಗಗಳ ನೆಲೆಯನ್ನು ನೋಡಿದ್ರೆ, ದಕ್ಷಿಣ ಕರ್ನಾಟಕದ ಎಲ್ಲ ಪ್ರತಿನಿಧಿಗಳಿಗೆ, ಎಲ್ಲ ಪ್ರತಿವಿಚಾರಗಳಿಗೂ ಕೂಡ ಪ್ರತಿಸ್ಪರ್ಧೆಯನ್ನು ಒಡ್ಡಿದಂಥ ಒಂದು ಕ್ಷೇತ್ರ ಉತ್ತರ ಕರ್ನಾಟಕ. ಅದರಲ್ಲಿ ಯಾವ ನ್ಯೂನತೆಯೂ ಇಲ್ಲ. ಭಾಷೆ ವಿಷಯದಿಂದ ಹಿಡಿದು ಸಾಹಿತ್ಯ ವಿಷಯದಿಂದ ಹಿಡಿದು ಒಂದಷ್ಟು ಪ್ರತಿಸ್ಪರ್ಧೆಯನ್ನು ಒಡ್ಡಿಕೊಂಡು ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ತಾ ಬಂದಂಥ ಭಾಷೆಯನ್ನು ನಾವು 2 ಪ್ರಕಾರಗಳಲ್ಲಿ ಕಂಡ್ರೆ, ಒಂದು ದಕ್ಷಿಣ ಕರ್ನಾಟಕದ ಭಾಷೆ, ಒಂದು ಉತ್ತರ ಕರ್ನಾಟಕದ ಭಾಷೆ, 2ರಲ್ಲೂ ಕಾಣ್ತೇವೆ. ಅಂಥ ಉತ್ತರ ಕರ್ನಾಟಕದಲ್ಲಿ ಪ್ರತಿಸ್ಪರ್ಧೆಯನ್ನು ಒಡ್ಡಿದಂಥ ಅತ್ಯಂತ ಶ್ರೇಷ್ಠತಮವಾದಂಥ ಸಾಹಿತ್ಯ ಪ್ರಕಾರದ ಒಂದಷ್ಟು ಬೆಳಕನ್ನು ನೋಡಿದ್ರೆ ಅದು ಬೇಂದ್ರೆ. ಯಾಕೆಂದರೆ ಅವತ್ತಿಗೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಅತ್ಯಂತ ವಿಜೃಂಭಣೆಯ ಹೆಸರು, ಆಧುನಿಕ ಕನ್ನಡ ಸಾಹಿತ್ಯ ಅಂದಿದ ತಕ್ಷಣ ನಮ್ಮ ಕಣ್ಮುಂದೆ ಬರ್ತಾ ಇದ್ದಂಥ ಮೊದಲನೇ ಹೆಸರೇ ಒಂದು ಮಾಸ್ತಿ, ಮತ್ತೊಂದು ಕುವೆಂಪು. ಮಾಸ್ತಿ ಮತ್ತು ಕುವೆಂಪು ನೇರವಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಚೌಕಟ್ಟಿಗೆ ಬಂದರೆ, ಉತ್ತರ ಕರ್ನಾಟಕದಲ್ಲಿ ಯಾರೂ ಇಲ್ಲವೇ ಅಂದಿದ ತಕ್ಷಣ ನಮಗೆ ಗೋಚರ ಆಗುವಂಥದ್ದು ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೆಂದು ಬೇಂದ್ರೆಯಾದ, ಎಷ್ಟು ಸೊಗಸಾದ ಮಾತನ್ನು ಹೇಳ್ತಾರೆ. ಬೆಂದು ಬೇಂದ್ರೆಯಾದ. ಬೇಂದ್ರೆಯ ಅಮೂಲ್ಯವಾದಂಥ ಬದುಕಿದೆಯಲ್ಲ, ಯಾಕೆಂದರೆ ಬೇಂದ್ರೆ ಮಾಸ್ತರ, ಒಬ್ಬ ಉಪಾಧ್ಯಾಯನಾಗಿದ್ದಂಥ, ಒಬ್ಬ ಶಿಕ್ಷಕನಾಗಿದ್ದಂತಹ ವ್ಯಕ್ತಿ ಸಾಹಿತ್ಯ ವಲಯದಲ್ಲಿ ತಾನು ಕಂಡಂತಹ ಅತ್ಯಂತ ವಿಚಿತ್ರಕರವಾದಂಥ ಒತ್ತಡಗಳ ನಡುವೆ ಒಂದು ಉತ್ತಮವಾದಂಥ ಆದರ್ಶಯುಕ್ತವಾದಂಥ ಅಕ್ಷರ ಜ್ಞಾನವನ್ನು ಜಗತ್ತಿಗೆ ಉಣಬಡಿಸಿ ಹೋಗುವಂಥದ್ದು ಇದೆಯಲ್ಲ, ಆ ಸವಾಲಿದೆಯಲ್ಲ. ಯಾಕೆಂದರೆ ಬದುಕು ಬೇಕಾ, ಸಮರ್ಪಣೆ ಬೇಕಾ ಅಂದಾಗ ಮನುಷ್ಯ ಆಯ್ಕೆ ಮಾಡ್ಕೊಳೋದು ಬದುಕು. ಆದರೆ ನಮ್ಮಲ್ಲಿ ಸಮರ್ಪಣೆಯನ್ನು ಆಯ್ಕೆ ಮಾಡಿಕೊಂಡು ಅದರೊಳಗೆ ಬದುಕುವಂಥ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆಯಲ್ಲ, ಅದನ್ನು ನಾವು ಬೇಂದ್ರೆಯಲ್ಲಿ ಕಾಣ್ತೇವೆ. ಯಾಕೆಂದರೆ ಬೆಂದು ಬೇಂದ್ರೆ ಎಷ್ಟು ನೋವು, ಎಷ್ಟು ಸಂಕಟ, ಎಷ್ಟು ಬಡತನ, ಎಷ್ಟು ಒತ್ತಡಗಳು ಎಲ್ಲ ಬೇಂದ್ರೆಯನ್ನು ಮಾಗಿಸಿದ್ದನ್ನು ಕಾಣ್ತೇವೆ. ಒಂದೊಂದು ಕ್ಷಣ ಅನ್ನಿಸ್ಬಿಡುತ್ತೆ ಸ್ನೇಹಿತರೆ, ಯಾವ ಅವಕಾಶವೂ ಇಲ್ಲದೆ ಬೆಳೆದಂತಹ ಬೇಂದ್ರೆ ಕುವೆಂಪುಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಆದರೆ ಕುವೆಂಪುಗೆ ಎಲ್ಲ ಬೆಂಬಲ ಇತ್ತು.
ಅವ್ರಿಗೊಂದು ಉತ್ತಮವಾದಂಥ ಕುಟುಂಬ ಇತ್ತು, ಒಂದು ವರ್ಗ ಇತ್ತು, ಭಾಷಾ ಪಾಂಡಿತ್ಯ ಇತ್ತು, ಅನುಕೂಲಗಳಿತ್ತು, ಸ್ಥಾನಮಾನಗಳಿತ್ತು, ಎಲ್ಲವೂ ಇತ್ತು. ಆ ಯಾವುದೂ ಇಲ್ಲದೆ ಬದುಕಿದಂತಹ ಬೇಂದ್ರೆ ತನ್ನದೇ ಆದಂತಹ ಒಂದು ಸಾಮಾನ್ಯ ಬದುಕಿನಲ್ಲೂ ಕೂಡ ಅಸಾಮಾನ್ಯತೆಯ ಎತ್ತರವನ್ನು ಏರೋದಿದೆಯಲ್ಲ, ಆ ಹೋರಾಟದಲ್ಲಿ ಕುವೆಂಪುಗಿಂತ 10 ಹೆಜ್ಜೆ ಮುಂದೆ ಹೋಗಿ ನಿಲ್ಲುವಂಥದ್ದನ್ನು ಕಾಣ್ತೇವೆ. ಹಾಗಾಗಿ ಜೀವನ್ಮುಕ್ತಿ ಅಥವಾ ಜೀವನ ದರ್ಶನ ಅನ್ನೋದನ್ನು ನೀವು ಕಲಿಬೇಕು ಅಂದರೆ ಖಂಡಿತ ಬೇಂದ್ರೆಯಲ್ಲಿ ಕಲಿಬೇಕು. ಯಾಕೆಂದರೆ ಕುವೆಂಪು ಜೀವನದೊಳಗೆ ಸಾಹಿತ್ಯವನ್ನು ಹುಡುಕಿದ್ರೆ ಬೇಂದ್ರೆ ಜೀವನವನ್ನೇ ಸಾಹಿತ್ಯವನ್ನಾಗಿ ಮಾಡಿದಂಥವ್ರು. ಎಷ್ಟು ಸೊಗಸಾದಂಥ ವಿಚಾರ, ಜೀವನವನ್ನೇ ಸಾಹಿತ್ಯವನ್ನಾಗಿ ಮಾಡಿದವರು. ಅವರು ಒಂದೊಂದು ವಿಚಾರಗಳು ಕೂಡ, ಅವ್ರು ಕೊಡುವಂಥ ಒಂದೊಂದು ಸಾದೃಶ್ಯವು ಕೂಡ ಅವರ ಬದುಕಿನ ಅನುಭವವೇ ಆಗಿದೆ. ಬೇಂದ್ರೆಯನ್ನು ನಾವು ಜನಪದ ಗಾರುಡಿಗ ಅಂತ ಕರಿತೇವೆ, ನಿಮ್ಗೆ ಗೊತ್ತಿರಬೇಕು. ಬೇಂದ್ರೆಯನ್ನು ಗಾರುಡಿಗ ಕವಿ ಅಂತ ಕರಿತೀವಿ. ಎಷ್ಟು ಸೊಗಸಾಗಿ ಭಾಷೆಯನ್ನು ಬಳಸಲಿಕ್ಕೆ ಸಾಧ್ಯ, ಎಷ್ಟು ಆಕರ್ಷಕವಾಗಿ ಆಪ್ಯಾಯತೆಯಿಂದ ಭಾಷೆಯನ್ನು ಬಳಸಲಿಕ್ಕೆ ಸಾಧ್ಯ. ಆ ಒಂದು ಮೌಲ್ಯವನ್ನು ನಾವು ಕೇಳಿದಾಗ ಎಷ್ಟು ವಿಶೇಷವಾದಂಥ ಪಾಂಡಿತ್ಯವನ್ನು ಆ ವ್ಯಕ್ತಿ ಹೊಂದಿದ್ರು. ತಮ್ಮ ದುಃಖದ ಸಂದರ್ಭದಲ್ಲೂ ಸಾಹಿತ್ಯವನ್ನು ಅರಳಿಸಲಿಕ್ಕೆ ಸಾಧ್ಯ ಅನ್ನೋಂಥ ಸಾಧ್ಯತೆಯನ್ನು ಕಾಣ್ತೇವೆ. ಯಾವಾಗ ತನ್ನ ಮನೆಯಲ್ಲಿ ಒಂದು ಮಗು ಸತ್ತೋಗುತ್ತೆ, ಅದನ್ನು ನೋಡಿ ಅದನ್ನು ಸಂಸ್ಕಾರ ಮಾಡಿ ಬಂದಂಥ ಆ ತಾಯಿಯ ಕಣ್ಣಲ್ಲಿ ನೀರಿದೆ, ಆ ನೀರನ್ನು ತೋರಿಸ್ಕೊಳ್ಳಿಕ್ಕೆ ಸಾಧ್ಯವಾಗದಂತೆ ಒಂದು ಮೌನ ಪ್ರತಿಭಟನೆ ಇದೆಯಲ್ಲ ಗಂಡನ ಮೇಲೆ, ಅಂದರೆ ಒಂದಷ್ಟು ದುಡ್ಡನ್ನು ದುಡಿದಿದ್ರೆ ಆ ಮಗುವನ್ನು ಉಳಿಸ್ಕೋಬಹುದಿತ್ತಲ್ಲ ಎಂಬಂಥ ಪ್ರತಿಭಟನೆ. ಯಾಕೆಂದರೆ ತಾಯಿಗೆ ತನ್ನ ಮಾತೃಧರ್ಮ ದೊಡ್ಡದು, ಕವಿಗೆ ತನ್ನ ಸಾಹಿತ್ಯ ಭಾವ ದೊಡ್ಡದು. ಹಾಗಂತ ಯಾರೂ ಅಪರಾಧಿಗಳಲ್ಲ. ಈಗ ತಾಯಿ ತೊಗೊಂಡಂಥ ನಿರ್ಧಾರವಾಗಲಿ ಅಥವಾ ಕವಿ ಮಾಡ್ತಾ ಇರೋಂಥ ವಿಚಾರಗಳಾಗಲಿ ಯಾವುದೂ ಅಪರಾಧವಲ್ಲ. ಎಷ್ಟೋ ಬಾರಿ ಇಂಥ ವೈರುಧ್ಯಗಳ ನಡುವೆ ಬದುಕು ನಿರರ್ಥಕವಾಗಿ ಹೋಗಿರುವಂಥ ಅಪಾಯವನ್ನು ಕೂಡ ನಾವು ತಂದು ಕಣ್ಣು ಮುಂದೆ ಕಾಣಿಸ್ಕೊಂಡ್ರೆ, ಅಂಥ ಸಂದರ್ಭದಲ್ಲಿ ನೀ ಹೀಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ನಾ ಹ್ಯಾಂಗೆ ನೋಡಲಿ ನಿನ್ನ ಅನ್ನುವಂಥ ಆ ಒಂದು ದುಃಖವನ್ನೂ ಕೂಡ ಸಾಹಿತ್ಯದಲ್ಲಿ ಈಚೆ ಕೊಡೋಕ್ಕೆ ಶಕ್ತಿ ಯಾರಿಗಾರು ಇದ್ದರೆ ಅದು ಜಗತ್ತಿನಲ್ಲಿ ಬೇಂದ್ರೆಗೆ ಮಾತ್ರ. ಅಂತಹ ಬೇಯುವಿಕೆಯನ್ನು, ಅಂಥ ಬೆಂದು ನೋವಿನ ಸಂಕಟದ ಬೇಯುವಿಕೆಯಲ್ಲಿ ಕೊತ ಕೂತು ಪಾಕವಾಗಿ ಹೊರಹೊಮ್ಮಿದಂಥವರು ಬೇಂದ್ರೆ. ಅವರು ಎಷ್ಟು ಜೀವನವನ್ನೇ ಸಾಹಿತ್ಯವನ್ನು, ಈಗ ಜೀವನವನ್ನೇ ಹೇಗೆ ಸಾಹಿತ್ಯವನ್ನಾಗಿ ಮಾಡ್ಕೊತಾರೆ ಅಂದರೆ ತನ್ನ ಬಾಲ್ಯವನ್ನು ಮುಪ್ಪಿನಲ್ಲಿ ನೆನಪಿಸ್ಕೊಂಡು ಅಲ್ಲೊಂದು ಕಾವ್ಯವನ್ನು ಕಟ್ಟುವಂಥ. ಓ ಚೆನ್ನಿ ನೀನಂದು ಒಳೆದಂಡಿಲಿ ಬಂದಾಗ ಸಿಕ್ಕಾಗ ಎಷ್ಟೊಂದು ನಗಿ ಇತ್ತ, ಎಷ್ಟೊಂದು ನಗಿ ಇತ್ತ, ಇತ್ತಿತ್ತ ನಗು ಒಗೀತಿಯತ್ತೆ ಅಂತ. ನೋಡಿ, ಯಾವುದೋ ಕಾಲದ ಚೆನ್ನಿ ಆಗ ತಾನೂ ಒಳೆದಂಡೆಗೆ ಬಂದು ಅಲ್ಲುಜ್ಜುವಾಗ, ಅಲ್ಲಿ ಒಳೆದಂಡೆಗೆ ನೀರು ತರಲಿಕ್ಕೆ ಅವಳು ಬಂದಿದ್ದಾಗ ಇನ್ನೂ ಎಳೆ ವಯಸ್ಸಿನ ವ್ಯಕ್ತಿಗಳು, 18-20 ಪ್ರಾಯ, ಅವಳು ಕಿಸಕ್ಕನೆ ನಕ್ಕಿದ್ದು, ಇವರು ಮುಸಕ್ಕನೆ ಆಕೆಯ ಕಣ್ಸನ್ನೆಗೆ ಸೋತದ್ದು. ಈ ಎಲ್ಲದರ ನಡುವೆ ದೌರ್ಭಾಗ್ಯವಶ ವಿಧಿ ಅನ್ನೋದು ಒಂದಷ್ಟು ಆಟ ಆಡಿ ಅವಳಿಗೆ ಒಂದು ಮದುವೆ ಆಗಿದ್ದು, ಇವ್ರಿಗೊಂದು ಮದುವೆ ಆಗಿದ್ದು, ಮದುವೆಯ ನಂತರದಲ್ಲಿ ಜೀವನ ಮುಂದುವರೆದಿದ್ದು. ಈಗ ತನ್ನ ಎದುರುಗಡೆ ಚೆನ್ನಿ ಬಂದದ್ದು, ಚೆನ್ನಿ ಬರುವಾಗ 1-2 ಮಕ್ಕಳನ್ನು ಇರಿಕೊಂಡು ಬಂದದ್ದು, ಕಂಕ್ಳಲ್ಲೊಂದು ಕೈಯಲ್ಲೊಂದು ಇಟ್ಕೊಂಬರುವಾಗ ಆ ಚೆನ್ನಿಗೂ ಈ ಚೆನ್ನಿಗೂ ಎಷ್ಟೊಂದು ವ್ಯತ್ಯಾಸ. ನಾವು ನೀವು ಪದಗಳಲ್ಲಿ ಕಟ್ಟಿಕೊಟ್ಟು ಕಣ್ಣೀರು ಹಾಕಬಹುದಾಗಿದ್ದಂಥ ಸಂದರ್ಭವನ್ನು ಸಾಹಿತ್ಯದಲ್ಲಿ ಚೌಕಟ್ಟಿನಲ್ಲಿ ಒಂದು ಗೀತೆಯ ರೂಪದಲ್ಲಿ ಕೊಡುವಂಥ ಪ್ರಯೋಗ ಇದೆಯಲ್ಲ. ಓ ಚೆನ್ನಿ ನೀನಂದು ಒಳೆದಂಡಿಲಿ ಸಿಕ್ಕಾಗ ಎಷ್ಟೊಂದು ನಗಿ ಇತ್ತ, ಎಷ್ಟೊಂದು ನಗಿ ಇತ್ತ, ಇತ್ತಿತ್ತ ನಗು ಒಗೀತಿ ಅತ್ತೆತ್ತ. ಎಷ್ಟು ಸೊಗಸಾಗಿದೆ ನೋಡಿ. ಅಂದರೆ ಅವರ ಹೃದಯದ ಆಳದ ದುಃಖ ಇದೆಯಲ್ಲ, ಪ್ರೀತಿಯನ್ನು ಕಳ್ಕೊಂಡಂಥ ಉದ್ವೇಗ ಇದೆಯಲ್ಲ, ಅಂದರೆ ತನ್ನನ್ನು ಚೆನ್ನಿ ದೂರವಾದಂಥ ಆ ಒಂದು ಅನುಭವಿಸಲಿಕ್ಕೆ ಅಸಾಧ್ಯವಾದಂಥ ನೋವಿದೆಯಲ್ಲ, ಆ ನೋವನ್ನು ಮೆಲುಕು ಹಾಕ್ತಾ ಅಲ್ಲೊಂದು ಸಾಹಿತ್ಯದ ಸಾಲನ್ನು ಕಟ್ಟಿಕೊಡೋದು. ಇದು ನಮ್ಮ ಬೇಂದ್ರೆ. ಅಂತಹ ಬೇಂದ್ರೆಯ ಬೆಳಗು ಜಾವ ಅನ್ನುವಂಥ ಒಂದು ಪದ್ಯವನ್ನು ನಿಮ್ಗೆ ಇಟ್ಟಿದ್ದಾರೆ. ಏನಪ್ಪ ಅಂದರೆ, ನಾವು ಬೆಳಗ್ಗೆ ಎದ್ದೇಳೋದು ಅನ್ನುವಂಥದ್ದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿರಬೇಕು, ನಮ್ಮನ್ನು ಎಬ್ಬರಿಸೋಕ್ಕೆ ಪ್ರಯೋಗಗಳು ಶುರುವಾಗ್ತವೆ ಬೆಳಗ್ಗೆ. ಉದಾಹರಣೆಗೆ ಅಮ್ಮನ ಪ್ರಯೋಗ, ಅಪ್ಪನ ಪ್ರಯೋಗ, ಅಥವಾ ಅಲಾರಾಮ್ ಪ್ರಯೋಗ. ನಮಗೆ ನಾವೇ ಎದ್ದೇಳಬೇಕು ಅನ್ನೋಂಥ ಮನೋಭಾವಗಳೇ ಹೊರಟೋಗಿದೆ. ಆದರೆ ಪ್ರಕೃತಿ ಮಾತ್ರ ಜಾಗೃತವಾಗಿದೆ. ಅವ್ರಿಗೆ ಯಾವ ಪ್ರಭಾವವೂ ಇಲ್ಲ ಮತ್ತು ನಿಷ್ಠೆ ಇದೆ. ನೋಡಿ, ಸೂರ್ಯ ಹುಟ್ಟೇ ಇರಲ್ಲ, ಆಲ್ರೆಡಿ ಪಕ್ಷಿಗಳು ಹಾರಲಿಕ್ಕೆ ಶುರುವಾಗ್ತವೆ. ಎಷ್ಟೋ ಬಾರಿ ನೀವು ಕಣ್ಬಿಟ್ಟು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಈ ಕತ್ಲಲ್ಲಿ ಯಾಕೆ ಪಕ್ಷಿ ಹಾರ್ತಾ ಇದೆ ಅಂದರೆ ಆ ಪಕ್ಷಿಗೆ ಗೊತ್ತಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನೇಸರ ಮೂಡ್ತಾ ಇದ್ದಾನೆ, ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಜಾಗೃತಿ ನೋಡಿ ಹೇಗಿದೆ. ಯಾವ ಪ್ರಾಣಿ ಪಕ್ಷಿ ಜಗತ್ತು ಕೂಡ ಇವತ್ತು ನಿರ್ಲಿಪ್ತವಾಗಿಲ್ಲ. ಆ ನಿರ್ಲಿಪ್ತವಾಗಿರುವ ಏಕೈಕ ಜೀವಿ ಅಂದರೆ ಮನುಷ್ಯ. ಅಂಥ ಮನುಷ್ಯನಿಗೆ ಮುಂಜಾನೆಯ ಮೌಲ್ಯವನ್ನು, ಸೊಬಗನ್ನು ಜಾಗೃತಿ ರೂಪದಲ್ಲಿ ಕೊಡುವಂಥ ಒಂದು ಪ್ರಯತ್ನವೇ ಬೆಳಗು ಜಾವ ಕವಿತೆ. ಹೇಗೆ ನೇಸರ ತಾನು ಬರ್ತಾ ಭೂಮಿಯ ಮೇಲೆಲ್ಲ ವರ್ಣರಂಜಿತವಾದಂತಹ ಒಂದಷ್ಟು ಬೆಳಕನ್ನು ಚೆಲ್ಲಿ ನಮಗೆ ಉತ್ತಮವಾದಂಥ ಮಾರ್ಗವಾಗಿ ಬರ್ತಾನೆ. ಉತ್ತಮವಾದಂಥ ಅವನು ಬರ್ತಿರೋದು ಬೆಳಕಲ್ಲ, ಅದು ಒಂದು ಭವಿಷ್ಯ ಅಂತ, ಗುರಿ. ಹೇಗೆ ಸೂರ್ಯ ಪೂರ್ವದಿಂದ ಪಶ್ಚಿಮದ ಗುರಿಯನ್ನು ಹುಡುಕ್ತಾ ಹೊರಡ್ತಾನೋ ಹಾಗೆ ನಾವು ಕೂಡ ಎದ್ದು ನಮ್ಮ ಬದುಕಿನ ಅಂಗಡಿಗಳನ್ನು ತೆಗಿಬೇಕು. ಇಲ್ಲಿ ಬರುತ್ತೆ,
ಯಾವಾಗ ಹೋಗಿ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ನೋಡಿ, ಯಾವಾಗಲೂ ಕೋಳಿ ಕೂಗಿದೆ ಅಂದರೆ ನಮ್ಮ ಜೀವನ ಯಾವಾಗಲೂ ಹುಟ್ಬಿಟ್ಟಿದೆ, ನಾವಿನ್ನೂ ಹುಟ್ಟಿಲ್ಲ. ಹೇಳ್ತೀವಲ್ಲ, ನಮ್ಮ ಬದುಕಿನ ನಿಜವಾದಂಥ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವವರೆಗೂ ನಾವಿನ್ನೂ ಜಾಗೃತರಾಗಿಲ್ಲ, ನಾವಿನ್ನೂ ಎಚ್ಚರ ಆಗಿಲ್ಲ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ನಾವು ಮಲಗ್ಬಿಟ್ಟಿದ್ದೀವಿ. ನಾವು ಮಾಡ್ತಿರೋ ಒಂದೇ ಕೆಲಸ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಚೆನ್ನಾಗಿ ನಿದ್ದೆ. ಕುವೆಂಪು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಸತ್ತಂತಿಹರನು ಬಡಿದೆಚ್ಚರಿಸು. ನಾವೆಲ್ಲ ಹೆಂಗಿದ್ರೆ ಸತ್ತೋಗಿಲ್ಲ, ಸತ್ತಂತೆ ಮಲಗ್ಬಿಟ್ಟಿದ್ದೀವಿ. ನಿರ್ಲಿಪ್ತತೆ, ಆ ನಿರ್ಲಿಪ್ತತೆ ಮಾನವ ಲೋಕದ ಒಂದು ದೊಡ್ಡ ಶತ್ರು. ಅಂಥ ನಿರ್ಲಿಪ್ತತೆಯನ್ನು ಹೋಗಲಾಡಿಸುವ ಮತ್ತು ಅಂಥ ನಿರ್ಲಿಪ್ತತೆಯನ್ನು ಖಂಡಿಸುವಂಥ ಒಂದು ಸುಂದರವಾದ ಮಾದರಿಯಾಗಿ ಈ ಕವಿತೆ ಅರಳಿರೋದನ್ನು ಕಾಣ್ತೇವೆ. ನೋಡಿ, ಆ ನಕ್ಷತ್ರಗಳ ಮೇಲೆ ಬೆಳಕು ಬೇಟೆಗಾರ ಎಷ್ಟು ಸೊಗಸಾಗಿ ಬಂದು ಗುಡಿಗೋಪುರದ ಮೇಲೆ ಬಲೆ ಬೀಸಿ ಇಡೀ ಜಗತ್ತನ್ನು ವರ್ಣಮಯ ಮಾಡ್ತಾ ಇದ್ದಾನೆ. ಇಷ್ಟಾದರೂ ಕೂಡ ನೀವೆದ್ದಿಲ್ಲ. ನಿಮ್ಮ ಬದುಕಿನ ಅಮೂಲ್ಯವಾದಂಥ ಒಂದು ನಿಶೆಯಿಂದ ನೀವು ಈಚೆಗೆ ಅಮೂಲ್ಯವಾದಂಥ ಬೆಳಕನ್ನು ಮರೆತು ನಿಶೆಯಲ್ಲಿ ಮಲಗಿಬಿಟ್ಟಿದ್ದೀರಾ, ಮೈ ಮರೆತು ಬಿಟ್ಟಿದ್ದೀರಾ. ಆ ನಿಶೆಯಿಂದ ಹೊರಗೆ ಬನ್ನಿ, ಜಾಗೃತರಾಗಿ. ಸಮೃದ್ಧವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಭಗವಂತ ನಿಮಗೋಸ್ಕರ ಸೂರ್ಯ ಅನ್ನುವಂಥ ಬೆಳಕನ್ನು ಕೊಟ್ಟಿದ್ದಾನೆ. ಯಾಕೆ ಇದನ್ನು ಅರ್ಥ ಮಾಡ್ಕೊತಿಲ್ಲ? ಇಂಥ ಅರ್ಥ ನಿಮಗಾದಾಗ ಖಂಡಿತವಾಗಿ ಕೂಡ ಬದುಕಿನ ನಿಜವಾದ ಅನರ್ಥಗಳು ನಿಮಗೆ ಗೋಚರಿಸುತ್ತವೆ. ಆ ಅನರ್ಥಗಳು ಗೋಚರಿಸಿದಾಗ ನಿಜವಾದ ಸಾರ್ಥಕವಾದ ಅರ್ಥದ ಹುಡುಕಾಟಕ್ಕೆ ಶುರು ಮಾಡ್ತೀರಾ. ಅರ್ಥ ಆಯ್ತಲ್ಲ? ಹಾಗಾಗಿ ಹೇಗೆ ಕನಸುಗಳನ್ನು ಜಾಗೃತಗೊಳಿಸುವಂಥ ಮತ್ತು ಕನಸುಗಳನ್ನು ನಾವು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಈ ಹುಸಿ ನಿದ್ದೆಯ ಮುನಿಸನ್ನು ಬಿಟ್ಟು ನಾವು ಸೂರ್ಯನಿಗಿಂತ ಮುಂಚೆ ಹೇಳುವಂಥ ಕೆಲಸವನ್ನು ಮಾಡಬೇಕು. ಪ್ರಕೃತಿಯನ್ನು ಆರಾಧಿಸಬೇಕು ಅನ್ನುವಂಥದ್ದು. ಹಾಗೆ ಜೀವನದ ನದಿಗೆ ಸೆಳೆಬಹುದು. ಯಾಕೆಂದರೆ ಹರಿತಾ ಇದೆ. KRS ಡ್ಯಾಮಿಂದ ನೀರು ಈಚ್ಕೋಯ್ತು ಅಂದರೆ ಆ ನೀರಿನ ಯಾವ ಜನ್ಮಕ್ಕೂ ಮತ್ತೆ KRS ಡ್ಯಾಮ್ ಒಳಗೆ ಬರಲ್ಲ. ಹೋದರೆ ಮೆಟ್ರೋ ಡ್ಯಾಮ್ಗೆ ಹೋಗುತ್ತೆ. ಮೆಟ್ರೋ ಡ್ಯಾಮಿಂದ ಮುಂದಕ್ಕೆ ಹೋಯ್ತು ಅಂದರೆ ಸಮುದ್ರಕ್ಕೆ ಹೋಗುತ್ತೆ ಅಷ್ಟೇ. ಇದರ ಅರ್ಥ ಇಷ್ಟೇ, ಫಾಸ್ಟ್ ಮುಂದಕ್ಕೆ ಹೋಗ್ತಾ ಇದೆ ಜೀವನ. ಆ ಸೆಳವಿದೆ, ಒಂದು ರೀತಿಯ ಒಂದು ದೊಡ್ಡ ಸೆಳೆತ ಇದೆ. ಆ ಸೆಳೆತದ ಎದುರುಗಡೆ ಯಾವ ಕ್ಷಣದಲ್ಲಿ ಬೇಕಾದರೂ ಮರಣ ಬರುತ್ತೆ, ಯಾವ ಕ್ಷಣದಲ್ಲಿ ಬೇಕಾದರೂ ಸಾವು ಬರುತ್ತೆ. ಆ ಸಾವಿನ ಸಂಧಿಯಲ್ಲಿ, ಜನನ ಮತ್ತು ಮರಣದ ಈ ಸಂಧಿ ಇದೆಯಲ್ಲ, ಈ ಒಂದು ಸಂಧಿಯಲ್ಲಿ ಸಾಧನೆ ಅನ್ನುವಂಥದ್ದು ಅರಳಬೇಕಾಗಿದೆ. ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣ ಉರುಳಿ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಸಾವು ಬರ್ಬೋದು ಅಪ್ಪ. ಅದರಲ್ಲೂ ಈ ಕೊರೋನಾ ಟೈಮಲ್ಲಂತೂ ಇಂಥವ್ರಿಗೆ ಸಾವು ಹಿಂಗೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಧೈರ್ಯವಾಗಿ ಇಷ್ಟೇ ದಿನ ಬದುಕ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಿ ಸಮಾಜ ನಮ್ಮನ್ನು ಬದುಕಿಸ್ಕೊಂಡಿದೆ. ಇದರ ಅರ್ಥ ಇಷ್ಟೇ, ಸಾವಂತೂ ನಿಶ್ಚಿತ, ಯಾವ ಕ್ಷಣದಲ್ಲಾರು ಬರ್ಬೋದು. ಆದರೆ ನಾನಿನ್ನೂ ಸತ್ತಿಲ್ಲ ಅನ್ನೋದು ಸತ್ಯ. ನಾನಿನ್ನೂ ಸತ್ತಿಲ್ಲ ಅನ್ನೋ ಅರ್ಥ ಏನು? ನಾನಿನ್ನೂ ಸಾಧನೆ ಮಾಡಲಿಕ್ಕೆ ಜೀವಂತವಾಗಿದ್ದೀನಿ. ಈ ಅರ್ಥವನ್ನು ಕೊಡುವಂಥ, ಈ ಮೌಲ್ಯವನ್ನು ಕೊಡುವಂಥ ಒಂದು ಜಾಗೃತಿಯನ್ನು ನಾವು ಬೇಂದ್ರೆಯವರ ಕವಿತೆಯಲ್ಲಿ ಕಾಣ್ತೇವೆ. ಹಾಗಾಗಿ ಹೋಗಿರುವವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಈಗ ಹೆಂಗೆ ಹೋಗಿರೋರು, ಕುವೆಂಪು ಹೋದರು, ಬೇಂದ್ರೆ ಹೋದರು, ಬಸವಣ್ಣ ಹೋದರು, ಅಕ್ಕಮಹಾದೇವಿ ಹೋದರು, ಎಲ್ಲರೂ ಹೋಗಿದ್ದಾರೆ. ಮತ್ತೆ ಅವ್ರನ್ನ ಬನ್ನಿ ಅಂತ ಕರೆಯೋದ್ರ ಬದಲು ಸರ್ದಿ ನಮ್ಮದೀಗ ಸೂಳ್ ಪಡೆಯಪ್ಪದು ಕಣ ಮಹಾಜಿರಂಗದವಳು. ಈ ಜಗತ್ತಿನ ಈ ದೊಡ್ಡ ರಣರಂಗದಲ್ಲಿ ನನ್ನ ಸರ್ದಿ ಬಂದಿದೆ, ಶೋಭಾ ಜಗದೀಶ್ ಸರ್ದಿ ಬಂದಿದೆ. ಇವರು ಕೂಡ ಒಂದು ದಿವಸ ಹೋಗ್ತೀರಾ, ನೆಕ್ಸ್ಟ್ ನಿಮ್ಮ ಸರ್ದಿ ಬರುತ್ತೆ. ನೀವು ಹೊರಟೋದ್ರ ಜಗತ್ತು ನಿಲ್ಲೋದಿಲ್ಲ, ನಿಮ್ಮ ಮಕ್ಕಳ ಸರ್ದಿ ಶುರುವಾಗುತ್ತೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಈ ಒಂದು ಜೀವನವನ್ನು ಮುಗಿಸಿ ಈ ಜಾಗವನ್ನು ಬೇರೆಯವ್ರಿಗೆ ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಯಾರು ಕೂಡ ಶಾಶ್ವತವಾಗಿ ಇಲ್ಲಿ ನಿಂತಿಲ್ಲ. ಆದರೆ ಹೋದ ಮೇಲೆ ನಮ್ಮ ಹೆಸರನ್ನು ನಿಲ್ಲಿಸಿ ಹೋಗೋದಿದೆಯಲ್ಲ, ನಮ್ಮ ಹೆಸರನ್ನು ಉಳಿಸಿ ಹೋಗೋದಿದೆಯಲ್ಲ, ಆ ಕೆಲಸ ಆಗಬೇಕಾಗಿದೆ. ಇದು ಬೆಳಗು ಜಾವ ಅಂದರೆ ಸೂರ್ಯ ಹುಟ್ಟುತ್ತಾನೆ ಅಂತಲ್ಲ, ನಾನು ಹುಟ್ಟಿದ್ದೇನೆ, ನನ್ನ ಬದುಕಿನಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಮನುಷ್ಯನಾಗಿ ಹುಟ್ಟಿದ್ದೇನೆ, ಪುಣ್ಯಕರವಾದ ಬದುಕನ್ನು ಇಟ್ಟುಕೊಂಡು ಹುಟ್ಟಿದ್ದೇನೆ. ಅಂಥ ಬದುಕಿನ ಮೌಲ್ಯವನ್ನು ನಾವು ಉಳಿಸಿ 4 ಜನರಿಗೆ ಆದರ್ಶವಾಗಿ ನಮ್ಮ ಹೆಸರನ್ನು ಗಳಿಸಿ ಅವರಿಗೆ ಉತ್ತಮವಾದಂಥ ಮಾರ್ಗವನ್ನು ಬೆಳೆಸಿ ಹೋಗೋದಿದೆಯಲ್ಲ, ಇದು ನಮ್ಮ ಗುರಿ ಆಗಬೇಕು ಅನ್ನುವಂಥದ್ದು ಬೆಳಗು ಜಾವ ಕವಿತೆಯ ವಿಚಾರ. ಇದಿಷ್ಟನ್ನು ಇವತ್ತು ಅಧ್ಯಯನ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಿಮಗೆ ಮತ್ತೊಂದು ಆಧುನಿಕ ಸಾಹಿತ್ಯದ ಒಂದು ಪದ್ಯವಾದಂಥ ಶಿವರುದ್ರಪ್ಪನವರ ಮುಂಬೈ ಜಾತಕದ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.